ಮತ್ತು ಇಮಿಡಿಯೇಟ್ಲಿ ನೀವು ರಣಜಿ ಟ್ರೋಫಿಗೂ ಡೆಬ್ಯೂ ಮಾಡ್ತೀರಾ. ಸೊ ಒಂದು ಒಳ್ಳೆಯ ರಣಜಿ ಟ್ರೋಫಿ ಕೂಡ ಆಗ್ತದೆ ನಿಮಗೆ. ಗೋವಾಗೆ ಹೋಗ್ತೀವಿ. ಅಲ್ಲಿಂದ ಗೋವಾಗೆ ಹೋಗುವಾಗ ನಿಜವಾಗ್ಲೂ ಏನಂತಂದರೆ ವಿರಾನಿ ಟ್ರೋಫಿ ಚಾಂಪಿಯನ್ಶಿಪ್ ಆಗಿ 1 ತಿಂಗಳು ಆಗಿಲ್ಲ. ರಂಜಿ ಟ್ರೋಫಿಗೆ ಹೋಗ್ತೀವಿ. ಗೋವಾ ಅಲ್ಲಿ ಡೆಬ್ಯೂ, ನಾನು MU ಪ್ರಶಾಂತ್ ಡೆಬ್ಯೂ ಮಾಡ್ತೀವಿ ಅದನ್ನ. ಬಟ್ ಏನಾಗುತ್ತೆ ಅಂದರೆ ಆ ಮ್ಯಾಚ್ನ ಸೋಲ್ತೀವಿ ನಾವು, ಔಟ್ರೈಟ್ ಸೋತ್ಬಿಡ್ತೀವಿ. ಅವರಿಗೆ VV ಚಂದ್ರಶೇಖರ್, ಗೋಕುಲ್ ಕೃಷ್ಣ ಎಲ್ಲ ಆಡ್ತಾರೆ. ಒಂಥರ ತುಂಬ ಕೆಟ್ಟದಾಗೆ ಸೋತ್ಬಿಟ್ವಿ. ಸೋತಾದ್ಮೇಲೆ ನೆಕ್ಸ್ಟ್ ಆ ಸೀಸನ್ನು ಅಷ್ಟಕ್ಕಷ್ಟೇ ಹೋಯ್ತು. ಒಂಥರ ತುಂಬ ಹೈಲೈಟ್ ಆಗೋ ಥರ ಏನಾಗಲಿಲ್ಲ. ರೋಜರ್ ಬಿನಿ ನಮಗೆ ಕೋಚ್ ಆಗಿದ್ದರು. ಬಟ್ ಹೆಂಗೆ ಬೂಸ್ಟ್ ಕೊಡೋರು ಅಂದ್ರೆ ನನಗೆ ಎಸ್ಪೆಷಲಿ, ಯು ಡೂ ಯುವರ್ ಜಾಬ್ ಕಟ್ಟಿ, ಎವ್ರಿಥಿಂಗ್ ವಿಲ್ ಕಮ್ ಇನ್ ಟು ಯು. ಆ ಥರ ಆ ಕಾನ್ಫಿಡೆನ್ಸ್, ಭಯ ಅಂಬೋದನ್ನು ತೆಗೆದುಬಿಡೋರು ನಮಗೆ. ಆ ಥರ ಕಾನ್ಫಿಡೆನ್ಸ್ ಕೊಡೋರು ನಮಗೆ. ಯು ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಯು ಜಸ್ಟ್ ಕೀಪ್ ಡೂಯಿಂಗ್ ಯುವರ್ ಜಾಬ್ ಅಷ್ಟೇ. ಒಂಥರ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇತ್ತು, ಇವ್ನು ನನಗೆ ಮಾಡ್ತಾನೆ, ಇವ್ನು ಎಲ್ಲೂ ಥರ ನಿಮ್ಮ ದಾರಿ ಕರೆಕ್ಟಾಗಿ ತೋರಿಸೋರು ನಮಗೆ. ಅದಿತ್ತು ನಿಜ. ಅದು 1 ವರ್ಷ ಅವ್ರ ಜೊತೆ ಇದ್ದದ್ದಲ್ವ. ಮ್ಯಾಚ್ ಆ್ಯಕ್ಚುಲಿ ಸೋತ ಮೇಲೆ ಹೆಂಗೆ ರಿಲ್ಯಾಕ್ಸ್ ಮಾಡಿದ್ರೆ, ಪಾಪ ಗೋವಾ ಅಲ್ಲ ಒಟ್ಟೆ ಸೋತ ಮೇಲೆ ಬಸ್ ತೊಗೊಂಡು ಡೈರೆಕ್ಟ್ ಬೀಚಿಗೆ ಕರ್ಕೊಂಡಿದ್ರು ನನಗೆ. ಲೈಫಲ್ಲಿ ಬರೀ ಎಲ್ಲ ಗೆಲ್ಲೋದೇ ಒಂದು ಇರಲ್ಲಪ್ಪ, ಸೋಲೋದ್ರಿಂದ ಕಲಿಯೋದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಆ ಥರ ಹೇಳ್ಕೊಟ್ರು ನಮಗೆ. ಬೀಚ್ಗೆ ಹೋಗಿ ಫುಲ್ ಮಜಾ ಮಾಡಿ ವಾಪಸ್. ರೋಜರ್ ಬಿನ್ನಿ ಅವರು ಕೂಡ ಈಗಲೂ ನೋಡೋಕೆ ಅದೇ ಥರ ಇದ್ದಾರೆ, ಕೂಲ್ ಆ್ಯಂಡ್ ಕಾಮ್. ನಿಜವಾಗ್ಲು ಅದನ್ನು ಮೆಚ್ಚಬೇಕು ಅವರಿಗೆ. ಅಲ್ಲಿಂದ ಶುರು ಆಗಿದ್ದು. ನೆಕ್ಸ್ಟ್ ಏನು ಬರ್ತೀವೋ, ನೆಕ್ಸ್ಟ್ ಇಯರ್ ಬಂದಾಗ ನಮಗೆ ಅಡ್ವಾಂಟೇಜ್ ಗಂಗಾಧರ್ ಏನಿತ್ತಂತಂದರೆ, ಇಲ್ಲಿ ನಮ್ಮದು ಒಂಥರ ಪೆಂಟಾಂಗ್ಯುಲರ್ ಆದ ತಕ್ಷಣ ಸುಮಾರು ಟೂರ್ನಮೆಂಟ್ಸ್ ಬರೋದು ನಮಗೆ. ಲೈಕ್ KSA ಡೈಮಂಡ್ ಜೂಬ್ಲಿ ಅಂತ ಮಾಡೋರು, ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಫಾರ್ ಪ್ರಿಪ್ರೇಷನ್ ರಂಜಿ ಟ್ರೋಫಿಗೆ ಅಂತ 4 days. ಪ್ರತಿಯೊಂದು ಸ್ಟೇಟ್ ಕಾಯೋದು ಅದನ್ನು ಆಡ್ಬೇಕಂತ. ಇದು ನನ್ನ KSA ಟೂರ್ನಮೆಂಟ್ ಸಿಗ್ಬೇಕಪ್ಪ ನಮ್ಮ ಪ್ರಿಪ್ರೇಷನ್. ಪ್ರತಿಯೊಬ್ಬ ಕ್ರಿಕೆಟರ್ಗೂ ಇಂಡಿಯಾಲಿ ಆ ಥರ ಇತ್ತು. ಆ ಟೂರ್ನಮೆಂಟ್ ನಮ್ಮವ್ರು ಫಸ್ಟ್ ಸೀಸನ್ ಬಿಗಿನಿಂಗ್ ಅದಾದ ಮೇಲೆ ಮೊಯ್ನುದ್ದೆಲ್ಲ ಹೋಗ್ತಿದ್ವಿ, ಬುಚ್ಚಿ ಬಾಬು ಹೋಗ್ತಾಯಿದ್ವಿ. ಸೊ ನಿಮಗೆ 3 ಇಂಪಾರ್ಟೆಂಟ್ ಟೂರ್ನಮೆಂಟ್ ಬಿಫೋರ್ ರಂಜಿ ಟ್ರೋಫಿ ನಿಮಗೆ. ಆಮೇಲೆ ಈಗಿನ ಥರ T20 ಇರಲಿಲ್ಲ ಅವಾಗ. ಓನ್ಲಿ ರಂಜಿ ಟ್ರೋಫಿ ಇಸ್ ದಿ ಮೇಜರ್. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸುಬ್ಬಯ್ಯ ಪಿಳ್ಳಿ ಅಂತ 1 day ಸ್ಟಾರ್ಟ್ ಆಯಿತು ಅವಾಗ. ಸೊ ಅದಕ್ಕೆ ಬಟ್ ನನಗೆ ಮೇಜರ್ ಏನಂತಂದರೆ, ಇಷ್ಟೆಲ್ಲ ಒಳ್ಳೆ ಸಿಗ್ಬೇಕಂದ್ರೆ ನಿಮ್ಮದು ಲೋಕಲ್ ಕ್ರಿಕೆಟರ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನನಗಂತಿರೋ ಪ್ರಕಾರ ಈ ಸ್ಟಾರ್ಸ್ನ ನೋಡಿದರೆ ಒಬ್ಬರೂ ಮಿಸ್ ಮಾಡ್ತಿರಲಿಲ್ಲ. ಅಂದರೆ ನಮಗೆ ಆ ಖುಷಿ. ಲೀಗ್ ಆಡ್ಬೇಕಂದ್ರೆ 11 ಮ್ಯಾಚಲ್ಲಿ ರೋಜರ್ ಬಿನಿ ಜೊತೆ ಆಡ್ಬೋದು, GR ವಿಶ್ವನಾಥ್ ಸರ್ ಜೊತೆ ಆಡ್ಬೋದು. ನಾನು ಬೆಂಗಳೂರು ಬ್ಯಾಂಕ್ ಜಾಯ್ನ್ ಆದಮೇಲೆ ನಾನು ಹಾಕಿದ್ದು ಫಸ್ಟ್ ಬಾಲೇ GR ವಿಶ್ವನಾಥ್ ಸರ್ಗೆ. ಒಂಥರ ಅದೊಂಥರ ಡ್ರೀಮೇ. ನಿಜ. ಅವ್ನು ಬರೀ ನಾವು ದೇವ್ರು ಅಷ್ಟು ನೋಡಿದ್ವಿ. ಬಟ್ ಅವ್ರಿಗೆ ಹಾಕೋದು ಬಾಲಿಂಗ್ ಇರುತ್ತಲ್ಲ, ಅದು ನಿಜವಾಗ್ಲೂ ಫಸ್ಟ್ ಬಾಲ್ ಅವ್ರು ಹಾಕಿ ನನಗೆ ನಾನು ಕಾಟನ್ ಬೋರ್ಡ್ ಕೊಡ್ತಾರೆ, ನಾನು ಬಿಡ್ತೀನಿ ಅದನ್ನ. ಅಯ್ಯೋ ಬಿಡ್ತೀನಿ. ಎಲ್ಲರೂ ಅಯ್ಯೋ ಅಂತಾರೆ. ಮ್ಯಾಟಿಂಗಲ್ಲಿ NAL ಗ್ರೌಂಡಲ್ಲಿ ಅದು ಇನ್ನೂ ಜ್ಞಾಪಕ ಇದೆ. ಆಮೇಲೆ 40 ಹೊಡಿತಾರೆ. ಆಮೇಲೆ ನನಗೆ ಸ್ಟೆಪೌಟಾಗಿ ಹೊಡೆಯೋಕೆ ಹೋಗಿ ಸ್ಟಂಪ್ ಹಾಕ್ತಾರೆ. ಸ್ಟಂಪ್ ಆದಮೇಲೆ ನಾನು 19 ಮುಟ್ಟಿಲ್ಲ. ನಾನು ಒಬ್ಬ ಹುಡುಗನ ಕರೆದ್ಬಿಟ್ಟು, ರೀ ಹುಡುಗನ ಒಳ್ಳೆ ಫ್ಯೂಚರ್ ಇದೆ ರೀ, ಏನೋ ಹುಡುಗ ಇಟ್ಟಿದ್ದಾನೆ ರೀ, ಅಷ್ಟು ಸಾಕು ನಮಗೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋಕ್ಕೆ. ಆ ಭರವಸೆ, ಆ ಕಾನ್ಫಿಡೆನ್ಸ್ ಅಲ್ವಾ, ಅಂಥವ್ರು ಹೇಳಿದ ತಕ್ಷಣ ಅಂದರೆ ನನಗೂ ನನ್ನಲ್ಲಿ ಏನೋ ಒಂದು ಇದೆ ಅಪ್ಪ ಹಂಗಿದ್ದಾರೆ. ಇಲ್ಲ ನಮ್ಗೆ ಸುಮ್ಮನೆ ಆಡ್ತಾ ಇರ್ತಿದ್ದು ಅಷ್ಟೇ. ಸೊ ಅದು ಶುರು ಆಗಿದ್ದು ಜರ್ನಿಯಲ್ಲಿ ನಮಗೆ. ಬಟ್ ಆ ಸ್ಟ್ರಾಂಗ್ ಲೋಕಲ್ ಲೀಗ್ ಇದೆಯಲ್ವ, ವೆರಿ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ ಅದು. ಬಟ್ ಇನ್ನೊಂದು ಸರ್, ನೀವು ಒಂದು ಒಳ್ಳೆ ಕನ್ಸಿಸ್ಟೆಂಟಾಗಿ ಕರ್ನಾಟಕ ಪರ ಪರ್ಫಾರ್ಮ್ ಮಾಡ್ತಾಯಿದ್ರಿ. ಬಟ್ ಎಲ್ಲೋ ಒಂದು ಕಡೆ ಅನಿಲ್ ಕುಂಬ್ಳೆ ಮತ್ತು ಸುನಿಲ್ ಜೋಶಿ ಟೀಮಿಗೆ ಬರ್ತಾಯಿದ್ರು, ಮತ್ತು ಇಂಡಿಯನ್ ಟೀಮ್ಗೆ ವಾಪಸ್ ಹೋಗ್ತಾಯಿದ್ರು. ಸೊ ಅವ್ರು ಬಂದಾಗ ನೀವು ಬೆಂಚ್ ಕಾಯಬೇಕಾಗಿತ್ತು. ಸೊ ಇದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಂದರೆ ಅವಕಾಶ ಎಲ್ಲೋ ಒಂದು ಥರ ಬ್ಲಾಕ್ ಮಾಡ್ದಂಗೆ ಆಯಿತಾ ಅಂತ. ಅಟ್ಲೀಸ್ಟ್ ಇನ್ನು ಸ್ವಲ್ಪ ಅವರು ಇಲ್ದಿದ್ದರೆ ನೀವು ಇನ್ನೂ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿ ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೋದಾಗಿತ್ತು, ಈ ಥರ ಅಂತ ಹೇಳ್ಬೋದಾ ಸರ್? ನಮಗೆ ಅವಾಗ ತಲೆಯಲ್ಲಿ ಅದು ಹಂಗೆ ಅಷ್ಟು ವಿಚಾರ ಬರ್ತಿರ್ಲಿಲ್ಲ. ಆಡೋ ಕ್ರಿಕೆಟ್ನ ಗೆಲ್ಲೋಕಾಡ್ಬೇಕು, ಗೆಲ್ತಿರ್ಬೇಕಷ್ಟೇ, ಆ ಥರ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅನ್ಸೋದು ಮನಸ್ಸಿಗೆ, ಅವ್ರು ಅಲ್ಲಿ ಹೋದಾಗ ಸಿಗುತ್ತಲ್ಲಪ್ಪ 11ಲ್ಲಿ ಸಿಕ್ಬಿಡುತ್ತಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಆ ಏಟ್ ಬೀಳೋದು ಅವ್ರು ಬಂದಾಗ. ಬಟ್ ಕೆಲವೊಂದು ಸರ್ತಿ ಅವ್ರ ಜೊತೆಗೇ ಆಡೋದು ಬಂತು. ನಾನು ಜೋಶಿ ಇಬ್ಬರು ಒಟ್ಟಿಗೆ 11ಲ್ಲಿ ಆಡ್ತಿದ್ವಿ. ಸೊ ಆವಾಗ ಒಂಥರ ಜಿದ್ದು, ಅವನಿಗಿಂತ ಚೆನ್ನಾಗಿ ನಾನು ಮಾಡಬೇಕು ಆ ಥರ ಬರೋದಲ್ಲಿ. ಯಾಕಂದ್ರೆ ಎಲ್ಲರೂ ಅವನ್ನೇ ನೋಡ್ತಿರ್ತಾರೆ. ಕುಂಬ್ಳೆ ಬೌಲಿಂಗ್ ಏನು ಮಾಡ್ತಿರ್ತಾರೆ, ಜೋಶಿ ಏನು ಬೌಲಿಂಗ್ ಮಾಡ್ತಿರ್ತಾರೆ, ಶ್ರೀನಾಥ್ ಏನು ಮಾಡ್ತಾರೆ, ಅದನ್ನೇ ಜನ ಅದು ನೋಡ್ತಾರೆ. ಸಡನ್ನಾಗಿ ಹಂತಲ್ಲಿ ಯಾರೋ ನೀನೊಬ್ಬ 5 ವಿಕೆಟ್ ಎತ್ಬಿಟ್ರೆ ಇವನು ಯಾರಪ್ಪ, ಆ ಹೈಲೈಟ್ ಬರುತ್ತೆ. ಸೊ ಅಂಥದನ್ನು ಹಂಗೆ ಆಡ್ತಾ ಇದ್ವಿ ನಾವು. ಸೊ ಅವರಿದಾಗಂತೂ ಗೆಲ್ಲೋದು ಆಲ್ಮೋಸ್ಟ್ ಡೆಫಿನೆಟ್, ಆ ಥರ ಬಂದ್ಬಿಡೋದು ಅವರೆಲ್ಲರೂ ಆಡಿಬಿಟ್ರೆ. ಸೊ ಅವ್ರ ಮಧ್ಯ ಜೊತೆಗೆ ನಾವು ಬೆಳೀತಾ ಇದ್ವಲ್ಲ, ಅದು ನಿಜವಾಗ್ಲು ತುಂಬ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇತ್ತು ಅವರಿಂದ. ನೀವು ಸಿಕ್ಕಾಪಟ್ಟೆ ಡೆಫಿನೆಟ್ಲಿ ಒಂಥರ ಟಫ್ ಕ್ರಿಕೆಟ್ ಅಂದರೆ ಅವರು ಕೆಲವೊಂದು ಮಾತಲ್ಲೇ ಗೊತ್ತಾಗ್ಬಿಡೋದು. ಇವು ಏನಾದರೂ ಅವ್ನು ಬಂದ ಇವ್ ನೋಡಿ ಬರೀ ಅಂತ ಅನ್ನೋದು. ಒಂದು ಇನ್ಸಿಡೆಂಟ್ ಗಂಗಾ ಇದರಲ್ಲಿ ಆಗಿದ್ದೇನಂತಂದರೆ, ಹೈದರಾಬಾದ್ ಮೇಲೆ ಆಡ್ತಾ ಇದ್ವಿ. ಅನಿಲ್ ಕ್ಯಾಪ್ಟನ್ ನಮಗೆ. ನಮ್ಮ ಬೌಲಿಂಗ್ ಅಟ್ಯಾಕ್ ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ದೊಡ್ಡ 11ಲ್ಲಿ ಜಾಗ ಇಲ್ಲ.
ಆಗಿತ್ತು. ಅನಿಲ್, ಆಮೇಲೆ ನಾನು, ಅನಂತ್ ಇದ್ರು, ಅನಂತ್ ಇದ್ರು. ಜೋಶಿ ಎದಕ್ಕೋ ರೀಸನಿಂದ 11 ಇದು ಟೀಮಲ್ಲಿ ಬಂದಿರಲಿಲ್ಲ. ಇದ್ರಂತೂ ಅವ್ರು ಡೆಫಿನೆಟ್ ಇದ್ರು. ಸೊ ಈ 5 ಜನ ಬೌಲಿಂಗ್ ಅಟ್ಯಾಕ್ ನಮ್ಮದು, 4 ಸಾಲಿಡ್ ಇಂಡಿಯನ್ ಅಟ್ಯಾಕೆ ನಮಗೆ. 5ನೇ ಒಂದು ನಾನು ಬೌಲರ್. ಅವ್ರದ್ದು ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್, ಅವ್ರಿಗೆ ಅಜರುದ್ದೀನ್ ಕ್ಯಾಪ್ಟನ್. ಅವರಿಗೆ ಹೈದರಾಬಾದ್ ಜಿಮ್ಖಾನಲ್ಲಿ ಮ್ಯಾಚು ಟಾಸ್ ಗೆದ್ದು ಅವರು ಬ್ಯಾಟಿಂಗ್ ತೊಗೊಂಡ್ಬಿಟ್ರು. ಅವ್ರಿಗೆ ಡೆಬ್ಯೂ ಡ್ಯಾನಿಯಲ್ ಮನೋಹರ್ ಅಂತ, ಈಗ ಮ್ಯಾಚ್ ರೆಫರಿ ಇದ್ದಾನೀಗ. ಸೊ ಅವನು ಡೆಬ್ಯೂ ಅರವಿಂದ್ ಶೆಟ್ಟಿ. ನಾನು ನಮ್ಮ ಈ ಬಾಲಿಂಗ್ ಅಟ್ಯಾಕಿಗೆ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಬ್ಯಾಟಿಂಗ್ ಆಡ್ತಿರ್ತೀವಿ, ನನಗಂತೂ ಏನು ಬಾಲಿಂಗ್ ಸಿಗಲಿಕ್ಕಿಲ್ಲ ಈ ಮ್ಯಾಚು ಅಂತ ಆ ಥರ ಇಟ್ಕೊಂಡು ಹೋದೆ. ಎಂಡ್ ಆಫ್ ದ ಫಸ್ಟ್ ಡೇ ಅವ್ರದ್ದು ಸ್ಕೋರ್ 308 ಫಾರ್ 1 ನಮ್ಮ ಈ ಬಾಲಿಂಗ್ ಅಟ್ಯಾಕಿಗೆ. ಅಯ್ಯಪ್ಪ, ನನಗೆ ಅವಾಗ ಒಂದು 4 ಇದೋರು ಹಾಕಿದ್ದಷ್ಟೇ. ಒಂದು ಬಿಫೋರ್ ಟೀ, ಒಂದು ಆಫ್ಟರ್ ಟೀ, ಒಂದು ಎಂಡ್ ಆಫ್ ದ ಡೇಸ್ಲೇ 2 ಓವರ್, 4 ಓವರ್ ಹಾಕಿದ್ದು ನಾನು ಅಷ್ಟೇ. ಅದರಲ್ಲಿ ಒಂದು ಕಾಟನ್ ಬಾಲ್ ಬಿಟ್ಬಿಡ್ತೀನಿ, ಯಾರ್ದು ಅರವಿಂದ್ ಶೆಟ್ಟಿದು, ಇಲ್ಲ ಡ್ಯಾನಿಯಲ್ ಮನೋಹರ್ದು ಕಾಟನ್ ಬಾಲ್ ಬಿಟ್ಬಿಡ್ತೀನಿ. ಅನಿಲ್ ಇಲ್ಲೇ ಪಕ್ಕದಲ್ಲೇ ನಿಂತಿದ್ದೆ ಹಿಂಗೆ ಫೀಲ್ಡಿಂಗ್ ಮಾಡಿಕೊಂಡು, ಏನಯ್ಯ ಮಾಡ್ತಾ ಇದೆಯಾ ಅಂದ್ಬಿಟ್ಟು, ಅಯ್ಯೋ ಕೈ ಕಾಲೆಲ್ಲ ಅಷ್ಟೇ ಗಡ 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 ಅಂತ. ಆಮೇಲೆ ಆಯ್ತು, ಅಲ್ಲೇ ಅಂದ್ಕೊಂಡೆ ಈ ಮ್ಯಾಚಿನ ನನ್ನ ಬಾಲಿಂಗ್ ಮುಗಿದೋಯ್ತು ಇಲ್ಲಿ ಅಂತ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ತೀವಿ, ಎಲ್ಲ ವಾರ್ಮಪ್ ಎಲ್ಲ ಆಗುತ್ತೆ. ಆದ ತಕ್ಷಣ ಎಲ್ಲರೂ ಜಾವಗಲ್ ಶ್ರೀನಿ ಅಲ್ಲಿ ಹೋಗು, ವೆಂಕಿ ನೀಲ್ ಹೋಗಿ ಎಲ್ಲ ಅಂತಂದ್ರೆ 8 ಜನಕ್ಕೆ ಎಲ್ಲರೂ ನಿಲ್ಸಿದ ಅನಿಲ್. ಅನಿಲ್ ನಾಯಲ್ಲಿ ಹೋಗಲಿ ಅಂದ ತಕ್ಷಣ ನೀನೇ ಸ್ಟಾರ್ಟ್ ಮಾಡೋ ಬಾಲಿಂಗ್ ಅಂದ್ಬಿಟ್ಟ. ಅಯ್ಯೋ ಇದೇನಿದೆ ಅಂತ ಸಡನ್ನಾಗಿ ಆ ಥರ ಇದಿತ್ತು. ವಿ ಶ್ರೀಧರ್ ಅಂತ ನಮ್ಮ ಹೈದರಾಬಾದು ಬ್ಯಾಟ್ಮನ್, ಅವ್ರು ಹೆಂಗಂದ್ರೆ ರೆಕಾರ್ಡ್ ಎವ್ರಿ ಸೀಸನ್ 1 300 ಹೊಡಿಲೇಬೇಕು. ಒಂದು 2-3 100, 1 300 ಆ ಥರ ಮಂಚ. ತುಂಬ ಒಳ್ಳೆ ಬ್ಯಾಟ್ಮನ್. ಅವರು ಬ್ಯಾಟಿಂಗು, ಡ್ಯಾನಿಯಲ್ ಮನೋಹರ್ ಬ್ಯಾಟಿಂಗು. ಅರವಿಂದ್ ಶೆಟ್ಟಿ ಔಟ್ ಆಗಿದ್ದು ಶುರು ಮಾಡಿದೆ. ಅವನು ಅನಿಲ್ ಬಂದ ಅಂದ, ಏನು ತಲೆ ಕೆಡ್ಸ್ಕೊಬೇಡಕಣ, ಟೈಟಾಗಿ ಹಾಕಷ್ಟೇ, ನೋಡ್ಕೊಳ್ಳೋಣ ಮುಂದೇನಾಗುತ್ತೆ ಅಂತ ಹಾಕೋಕ್ಕೆ ಶುರು ಮಾಡಿದೆ. 2 ಓವರ್ 2 ಮೇಡನ್ ಹಾಕಿದೆ ಸ್ಟಾರ್ಟಿಂಗ್ಸ್. ಬೇರೆ ಏನು ಬೇಡ, ಕನ್ಸಿಸ್ಟೆನ್ಸಿ ಫಸ್ಟ್ ರನ್ ಕೊಡೋದು ಬೇಡ ಅಂತ 2 ಓವರ್ ಮೇಡನ್ ಹಾಕಿದೆ. ಆ ಕಡೆ 3ನೇ ಓವರ್ ಮತ್ತೆ ಬಂದೆ. 3ನೇ ಓವರ್ 2ನೇ ಬಾಲೇ ಆರ್ಮರ್ ಹಾಕಿದೆ. ಅವ್ನು ವಿ ಶ್ರೀಧರ್ ಕಟ್ಟಡಕ್ಕೆ ಹೋದ್ರು, ನನಗೆ ಬೋಲ್ಡ್ ಆಗಿಬಿಟ್ರು. ಬೋಲ್ಡ್ ಆದ ತಕ್ಷಣ ಅನಿಲ್ ಆಯಿತು ಅನಿಲ್ ಬಂದು, ನೀನು ಏನು ಮಾಡ್ಬೇಡಕಣ, ಇಷ್ಟೇ ಬಾಲಿಂಗ್ ಮಾಡಿ ನೀನಷ್ಟೇ, ಮಿಕ್ಕಿದ್ದು ನಾನು ಆ ಹೆಣ್ಣು ನಾನು ನೋಡ್ಕೋತೀನಿ ಅಂತ. ಅವ್ನು ಬಾಲಿಂಗ್ ಇದ್ದಾಗ ನಾನು ಕರೆದ್ಬಿಟ್ಟೆ, ಅನಿಲ್ ಇದು ಕಟ್ಟಿ ಬಾಯ್ಲಿ ಅಂತಂದು, ನಾನು ನಿನ್ನ ಮಿಡಾನಲ್ಲೇ ನಿಂತ್ಕೋ, ನೀನು ನೋಡಷ್ಟೇ ಅಂತಂದ. ನಿಜವಾಗ್ಲೂ ಒಂಥರ ಆ ಲೆವೆಲಲ್ಲಿ ಆಡ್ರಾಗ ಹೆಂಗೆ ಕಾನ್ಫಿಡೆನ್ಸ್ ಇರುತ್ತೆ ಅಂತ ಅನಿಲ್ ನನಗೆ ಅದು ತೋರಿಸಿದ್ದ. ಅವಾಗಲೇ ಅವ್ರಿಗೆ ಒಬ್ಬರಾದ್ಮೇಲೆ ನೋಯಲ್ ಡೇವಿಡ್ ಅಂತ ಇಂಡಿಯಾ ಆಡಿದ, ಯುವರಾಜ್ ಸಿಂಗ್ ಅಂತ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಒಬ್ಬೊಬ್ಬರೇ ಬರ್ತಾಯಿದ್ರು. ಅವ್ನು ನೋಯಲ್ ಡೇವಿಡ್ ಬರ್ತಾಯಿದ್ದ, ಕಟ್ಟಿ ಈ ಬಾಲ್ ನೋಡಂತಂದ. ಫಸ್ಟ್ ಬಾಲೇ ಅವ್ನು ಬ್ಯಾಟಿಂಗ್ ಎತ್ತಿಲ್ಲ, ಸೆಂಟರ್ ಸ್ಟಂಪ್ ಹಿಂದೆ ಇತ್ತು ಆಲ್ರೆಡಿ. ಅವ್ನು ಯುವರಾಜ್ ಬಂದ, 2 ಬಾಲ್ ಆಡಿದ, 3ನೇ ಬಾಲ್ ಕಟ್ಟಿ ಈ ಬಾಲ್ ನೋಡಂತಂದ. ನಿಲ್ಲೋಷ್ಟರಲ್ಲಿ ಖಾಲಿ LBW ಔಟ್. 308ಕ್ಕೆ 1 ಇರೋರು 440ಕ್ಕೆ ಅಲೌಟ್ ಆಗ್ತಾರೆ. ಅದಕ್ಕೆ ಅನಿಲ್ ಕುಂಬ್ಳೆ ಅಂದ್ರೆ ಒಬ್ಬ ಲೆಜೆಂಡ್ ಅನ್ನೋದು. ನಿಜವಾಗ್ಲೂ ಒಳ್ಳೆ ಗೇಮ್ ರೀಡರ್, ಮಾತೇ ಇಲ್ಲ. ಕ್ರಿಕೆಟ್ ಬಗ್ಗೆ ಸಖತ್ ನಾಲೆಜ್ ಇದೆ ಅವ್ರಿಗೆ. ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟ ಅಂದ್ರೆ, ನೀನು ಏನು ಮಾಡಬೇಡ ಕಣೋ, ಇಷ್ಟೇ ಬಾಲಿಂಗ್ ಮಾಡ್ತಾರೆ, ನಾನು ನೋಡ್ಕೋತೀನಿ, ಆ ಕಾನ್ಫಿಡೆನ್ಸ್ ಅವನಿಗೆ. 443 ಹೊಡಿತೀವಿ. ನಮ್ಮ ಬ್ಯಾಟಿಂಗಲ್ಲಿ ಸುಜೀತ್ ಸೋಮಸುಂದರ್, ಅರುಣ್ ಕುಮಾರ್, ಫಜಲ್ ಖಲೀಲ್, ಅನಿಲ್, ರಾಹುಲ್ ದ್ರಾವಿಡ್, ನಮ್ಮದು ವಿಜಯ್ ಭಾರದ್ವಾಜ್ ಎಲ್ಲ ಟಾಪ್ ಬ್ಯಾಟ್ಸ್ಮನ್ಸೇ. ನಮ್ಮ ಬ್ಯಾಟಿಂಗ್ ಶುರು ಆಯಿತು. ನಮ್ಮ ಬ್ಯಾಟಿಂಗ್ ಬಗ್ಗೆ ನಾನು ಇನ್ನೂ ಮಾತಾಡ್ತೀನಿ. ಕಟ್ಟಿಯವರು ಕೇವಲ ಬೌಲರ್ ಅಷ್ಟೇ ಅಲ್ಲ, ಕಟ್ಟಿಯವ್ರ ಒಂದು ಕ್ರಿಕೆಟ್ ಕರಿಯರಲ್ಲಿ ಒಂದು ಸೆಂಚುರಿ ಕೂಡ ಇದೆ. ಸೊ ಆ ಸೆಂಚುರಿ ಬಗ್ಗೆ ಮಾತಾಡಿ ಸರ್. ಗೋವಾ ನಿಜ, ಆ ಸೆಂಚುರಿಗಿಂತ ಮುಂಚೆ ಈ ಮ್ಯಾಚಲ್ಲಿ ಆಗಿದ್ದ ಇನ್ಸಿಡೆಂಟ್ ನಾನು ಹೇಳ್ತೀನಿ ನಿಮಗೆ. ತುಂಬ ಇಂಟ್ರೆಸ್ಟಿಂಗ್ ಇತ್ತು. 3rd ಡೇ ಈವ್ನಿಂಗ್ ಮ್ಯಾಚ್ ಮುಗಿಯುತ್ತೆ. ನಮಗಿನ್ನೂ ಒಂದು 443 ಚೇಸ್ ಮಾಡ್ತಾಯಿದ್ದೀವಿ. ರಾಹುಲ್ ದ್ರಾವಿಡ್ 99 ರನ್ಔಟ್ ಆಗ್ತಾರೆ ಆ ಮ್ಯಾಚು. ಅದು ಆ್ಯಕ್ಚುಲಿ ನೀವಂತೂ ಮಾಡಿದಲ್ವಲ್ಲ? ಇಲ್ಲ ನಾನು ಇನ್ನೂ ಬ್ಯಾಟಿಂಗೇ ಬಂದಿರಲಿಲ್ಲ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಔಟ್. ನಮ್ಮ ಹೊರಗಿನ ಕೂತವ್ರಿಗೆ ಎಲ್ಲರಿಗೂ ಗೊತ್ತಾಯಿತು. ಬಟ್ ಅವಾಗ ಏನು ಗೊತ್ತಾ, ಡೈರೆಕ್ಟ್ ಹಿಟ್, ನೋ ಕ್ಯಾಮ್ರಾಸ್, ಏನಿಲ್ಲ, ಅಂಪೈರ್ ಏನು ಡಿಸಿಷನ್ ಕೊಡ್ತಾನೆ ಅದೇ. ಅವನು ಆಲ್ಮೋಸ್ಟ್ ವಿಕೆಟ್ ಲೈನ್ ಕ್ರೀಸ್ ಬಿಡಿ, ವಿಕೆಟ್ ಲೈನ್ ಕ್ರಾಸ್ ಆಗಿದ್ದ, ಅದು ಡೈರೆಕ್ಟ್ ಹಿಟ್ ಬಿದ್ದಿದ್ದಕ್ಕೆ ಔಟ್ ಅಂದ್ಬಿಟ್ಟ. ರಾಹುಲ್ ಬಂದು ಬ್ಯಾಟ್ನ ಒಂದು ಬಿಟ್ಟ, ಅಬ್ಬಾ ಅದೇ ಒಂಥರ ಅಷ್ಟು ಇನ್ವಾಲ್ವ್ ಆಗಿ ಆಡ್ತಾಯಿದ್ರು ಅವರು. 19 ಕರ್ನಾಟಕ ಅಂತ ಆಡ್ತಾಯಿದ್ದು. ಔಟ್ ಕೊಟ್ಟ ತಕ್ಷಣ ತುಂಬ ಬೇಜಾರು ಮಾಡ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಟ್ಸಲ್ಲಿ ನಾಕ್ ಮಾಡ್ತಾಯಿದ್ವಿ. ನಾವೆಲ್ಲ ಬಾಲಿಂಗ್ ಹಾಕ್ತಾಯಿದ್ದೆ. ಕಟ್ಟಿ ನೀನು ಒಂದು 4 ಬಾಲ್ ಬ್ಯಾಟಿಂಗ್ ಆಡ್ಕೊಳ್ಳೋ ಅಂತ ತಕ್ಷಣ ಸುಮ್ಮನೆ ವೆಂಕಿ ಬಾಲಿಂಗ್ ಹಾಕ್ತಾಯಿದ್ರೆ ಬ್ಯಾಟಿಂಗ್ ಆಡಿದೆ. ನಮಗೆ ಹೆಂಗೆ ಗೊತ್ತಾ, ನೆಟ್ಸಲ್ಲಿ ನಾನು ಆಲ್ಮೋಸ್ಟ್ 91 to 96 ರಂಜಿ ಟ್ರಾಫಿ ಕ್ಯಾಂಪಲ್ಲಿ ಇದ್ದೀರ, ಒಂದು ದಿವಸನೂ ಬ್ಯಾಟಿಂಗ್ ಇಲ್ಲ ನಮಗೆ.
11 ನೆಕ್ಸ್ಟ್ ಡೇ ಆಡ್ತೀವಿ ಅಂದರೆ ಹಿಂದಿನ ದಿವಸ ನಮಗೆ ಬ್ಯಾಟಿಂಗ್ ಸಿಗೋದು ಯಾರು ಗೊತ್ತಾ ಬೌಲರ್ಸ್? ರಘೋತ್ತಮ್ ನೌಲಿ, ಸೋಮಶೇಖರ್ ಶಿರ್ಗುಪ್ಪಿ, ಇವ್ರು ಬೌಲರ್ಸ್. ಆ ಥರ ನಮಗೆ ಟೈಮ್ ಪಾಸ್ ಟೈಮ್ ಆ ಥರ ಇತ್ತು, ಅಂದರೆ ಟೇಲೆಂಡರ್ಸೇ ಅಂತ ಆ ಥರ. ಸೊ ಆ ಮ್ಯಾಚಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ್ವಿ. ಇವನು ಅವಿನಾಶ್ ಆಡ್ದ, ಶಿರ್ಗುಪ್ಪಿ ಸಿಕ್ಕಿರಲಿಲ್ಲ ಅದು 11 ಆಡೋಕ್ಕೆ. ಅವಿನಾಶ್ ಔಟ್ ಆಗ್ತಾನೆ, ನಾನು ಹೋಗ್ತೀನಿ. ಅರೌಂಡ್ 10 o'clock ಆಗಿತ್ತು ಬೆಳಿಗ್ಗೆ. ಅನಿಲ್ ಬ್ಯಾಟಿಂಗ್ ಆಡ್ತಾಯಿದ್ದ ಕ್ರೀಸಲ್ಲಿ. ಆಡ್ತಾಯಿದ್ದಾಗ ಹೋದ, ಬ್ಯಾಟಿಂಗ್ ಅಂತೂ ನೋಡೇ ಇಲ್ಲ ಅನಿಲ್ ನಮ್ಮದು, ಹೆಂಗೆ ಆಡ್ತೀವಿ ಏನೂ ಗೊತ್ತಿಲ್ಲ. ನಂಬರ್ 9 ನಾನು, 10 ಶ್ರೀನಾಥ, 11 ವೆಂಕಟೇಶ್ ಪ್ರಸಾದ್, ಇದು ಬ್ಯಾಟಿಂಗ್ ಆರ್ಡರ್. ಅದು ಶ್ರೀನಾಥ್ಗೆ ಏನಾಗಿತ್ತು ಅಂದರೆ ಲಾಸ್ಟ್ ವಿಕೆಟ್ ಅಜರ್ ಕ್ಯಾಚ್ ಹಿಡಿದಾಗ ಸ್ಲಿಪ್ಪಲ್ಲಿ ಕೈ ಕಟ್ಟಾಗುತ್ತೆ, ಒಂದು 4 ಸ್ಟಿಚ್ ಹಾಕಿದ್ರು ಕೈಗೆ. ಸೊ ಅವ್ನು ಬರ್ತಾನಿಲ್ಲೋ ಗೊತ್ತಿಲ್ಲ. ನಾನು ಬ್ಯಾಟಿಂಗ್ ಹೋಗ್ತೀನಿ. ಅನಿಲ್ ಬಂದ ತಕ್ಷಣ ಏನೋ ಅಂತ, ಏನು ಮಾಡ್ತೀನಿ ಅಂತ, ಸುಮ್ಮನೆ ನಿಂತೆ, ಏನು ಹೇಳಿದ್ರು, ಏನು ತಕ್ಷಣ ಅವ್ನು ಬ್ಯಾಟಿಂಗ್ ನೋಡಿದ್ರೆ. ಸೊ ಅವ್ನಿಗೂ ಗೊತ್ತು ಕಾನ್ಫಿಡೆನ್ಸ್, ಇವನೇನು ತುಂಬ ಹೊತ್ತಿಲ್ಲ ಅಂದ ತಕ್ಷಣ ಏನಿಲ್ಲ ಸುಮ್ಮನೆ ಆಡ್ಕೊಂಡು ಹೋಗೋಣ, ಎಷ್ಟೊತ್ತಾಗುತ್ತೋ ಅಷ್ಟು ತಳ್ಳೋಣಪ್ಪ ಅಂತಂದು. ಆಯ್ತು ಅಂತಂದು ಶುರು ಮಾಡಿದ್ರೆ ನಾನು ರಾಹುಲ್ ಹಿಡಿದು ಬ್ಯಾಟ್ ತೊಗೊಂಡೋಗಿದ್ದೆ. ಯಾಕಂದ್ರೆ ನನಗೆ ಭಾರ ಎತ್ತಕ್ಕಾಗ್ತಿರಲಿಲ್ಲ, ತೆಳ್ಳಗಿದ್ದೆ. ಅಂದರೆ ಅವಿನಾಶ್ ವೈದ್ಯ ಹತ್ರ ಇತ್ತು ಆ ಬ್ಯಾಟ್. ಅವಿನಾಶ್ ನಮ್ಮ ಹುಬ್ಳಿ ಇರೋದ್ರಿಂದ ಒಂದು ಸ್ವಲ್ಪ ಎಲ್ಲವೂ ಅಲ್ಲಿ ತೊಗೊಂಡೋಗಿ ಪರವಾಗಿಲ್ಲ ಅಂತ ಕೊಟ್ಟ. ತೊಗೊಂಡೋಗಿ ಆಡ್ತಾ ಇದ್ದೆ ಡಿಫೆನ್ಸು. ಯಾರು ಗೊತ್ತೋ ಬೌಲರ್ಸ್? ಕವಲ್ಜಿತ್ ಸಿಂಗ್, ವೆಂಕಟ್ ಪತಿರಾಜು, ಇಬ್ಬರು ಎಂಡ್ ಬಿಡ್ತಾನೇ ಇಲ್ಲ, ಆಗ್ತಾನೇ ಇದ್ದಾರೆ. ಏನಿಲ್ಲ, ಸುಮ್ಮನೆ ಹಾಕೋದು ಡಿಫೆನ್ಸ್, ಸುಮ್ಮನೆ ಹಾಕೋದು ಡಿಫೆನ್ಸ್. 48 ಬಾಲ್ ಡಿಫೆನ್ಸ್ ಆಡಿದೆ. ಅಂದ ತಕ್ಷಣ ಕವಲ್ಜಿತ್ ಸಿಂಗ್ ಒಂದು ಮೇಲಿಂದ ಫ್ಲೈಟ್ ಮಾಡಿ ಬ್ಯಾಟ್ ಮುಂದೆ ಬಂತು. ಏನು ಬಂತೋ ಗೊತ್ತಿಲ್ಲ, ತೆಗೆದು ಬಿಟ್ಟೆ, ಬೌಂಡ್ರಿ ಹೋಗ್ಬಿಡ್ತು. ಯಾಕೋ ಅಂತಂದ, ಏನಪ್ಪ ಇದು ಅಂತಂದು. ಆಮೇಲೆ ಇಲ್ಲ ಆಡ್ಕೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ, ಗಟ್ಟಿ ಎಷ್ಟೋ ತಗೋತೋ ಸ್ಥಳನ ಅಂತ ಆಡ್ಕೊಂಡು ಹೊಟ್ಟಿ. ಸೊ ಡ್ರಿಂಕ್ಸ್ ಆಯಿತು, ಲಂಚ್ ಆಯಿತು. ನಾನು ಬ್ಯಾಟಿಂಗ್ ಹೋದಾಗ 100 ರನ್ ಬೇಕು, 97 ರನ್ಸ್ ಏನೋ ಬೇಕಿತ್ತು. ತಳ್ಕೊಂಡು ಲಂಚಿಗೆ ಬಂದ್ವಿ. ಬಂದ ತಕ್ಷಣ ಇಲ್ಲ ಕಣೋ, ಹಿಂಗೆ ಆಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ಎಷ್ಟೊತ್ತಾಗುತ್ತೋ ತಳ್ಳೋಣ ಮ್ಯಾಚ್ನ ಅಂತಂದ. ಲಂಚ್ ಟು ಡ್ರಿಂಕ್ಸ್ ಟು ಟೀಗೆ ಬಂದ್ವಿ. ಟೀಗೆ ಬಂದ 30 ರನ್ ಬೇಕು ಬರೀ ಲೀಡ್ ತೊಗೊಳಕ್ಕೆ. 3 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವಾಗ, ಅದು ಹಂಗಿತ್ತು. ಅಲ್ಲಿ ಸಡನ್ನಾಗಿ ಅನಿಲ್, ಇಲ್ಲಿಂದ ಏನಾದರೂ ಬಿಟ್ಟರೆ ನೀನು ಅಷ್ಟೇ ಅಂತ ಧಮ್ಕಿ ಥರ ಶುರು ಆಗ್ಬಿಡುತ್ತೆ. ಇದೇನಪ್ಪ ಹಿಂಗೆ ಸಡನ್ನಾಗಿ ಅನಿಲ್ ಹಿಂಗೆ ಅಂತ ತಕ್ಷಣ ಆಡ್ಕೊಂಡು ಹಂಗೆ ಬಂದ್ವಿ. ಬಂದು 7 ರನ್ ಬೇಕು ನಮಗೆ ಲೀಡ್ ತೊಗೊಳಕ್ಕೆ. ವೆಂಕಪ್ರತಾಪ್ ಬೌಲಿಂಗ್ ಹಾಕ್ತಾಯಿದ್ದ. ವೆಂಕಪ್ರತಾಪ್ ಬೌಲಿಂಗ್ ಹಾಕ್ತಾಯಿದ್ದ. ಜಂಟಲ್ ಮೀಡಿಯಮ್ ಪೇಸು, ಬ್ಯಾಟ್ ಮುಂದೆನೇ ಆಗ್ತಾಯಿದ್ದಾನೆ. ಹಿಂಗೆ ಒಂದು ಬಾಲ್ ಆಡಿದ ತಕ್ಷಣ ಅನಿಲ್ ಅಷ್ಟೇ, ಜಾಸ್ತಿ ಏನು ಮಾಡೋಂಗಿಲ್ಲ, 7 ರನ್ನೇ ಬೇಕು ಅಷ್ಟೇ. ಅವಾಗ 2 ಬಾಲ್ ಡಿಫೆನ್ಸ್ ಆಡಿದೆ. 3ನೇ ಬಾಲ್ ಅನಿಲ್ ಹತ್ರ ನೋಡಲಿಲ್ಲ ನಾನು, ಮುಂದೆ ಹಾಕ್ಬಿಟ್ಟ, ತೆಗೆದ್ಬಿಟ್ಟೆ ಮಿಡ್ ಆಫ್ ತಲೆ ಮೇಲೆ ಬೌಂಡ್ರಿ ಹೋಯ್ತು. ಅನಿಲ್ ಫುಲ್ ಖುಷಿಯಾಗಿ ಏನೇನೋ ಬಂದು ವೆರಿ ಗುಡ್ ಕಣ, 3 ರನ್ ಬೇಕು ಅಂತಂದರೆ ಇರೋ ಬರೋ ಎಲ್ಲ ಬೈಗಳನ್ನು ಬೈದ ಗ್ರೌಂಡಲ್ಲಿ. ಯಾವ ನಿನಗೆ ಮೇಲೊಡೆಗೆ ಹೋಗಿದ್ದು, ಕೈಗೆ ಹೋಗಿದ್ರೆ ಏನು ಮಾಡ್ತಿದ್ದೆ ಆ ಥರ. ಅಯ್ಯಪ್ಪ ಏನಪ್ಪ ಇದು ಬೌಂಡ್ರಿ ಹೊಡೆದ್ರೆ ಇಷ್ಟ ಅಂತಂದೆ. ಆಮೇಲೆ ನೆಕ್ಸ್ಟ್ ಸುಮ್ಮನೆ 3 ಡಿಫೆನ್ಸ್ ಆಡಿದೆ. ನೆಕ್ಸ್ಟ್ ಅವ್ನು ಬಂದ, ಕವಲ್ಜಿತ್ ಸಿಂಗ್ ಡೀಪ್ ಸ್ಕ್ವೇರಾಗಲ್ಲಿ ಫೀಲ್ಡಿಂಗ್ ಮಾಡ್ತಾಯಿದ್ರು. ಅರವಿಂದ್ ಶೆಟ್ಟಿ ಬಾಲಿಂಗ್ ನಿಂಗೆ ಅಂದ 2 ರನ್ ಓಡ್ಬಿಟ್ಟು ಈಕ್ವಲ್ ಆಯಿತು. ನೆಕ್ಸ್ಟ್ ಬಾಲ್ ಮಿಡಾನ್ಗೆ ಹೋಗಿ 1 ರನ್ ಲೀಡ್ ಬಂದುಬಿಡ್ತು. ಒಂಥರ ಮೇಜರ್ ಪಾಯಿಂಟ್ಸ್ ಬಂದು. ಫುಲ್ ಕ್ರೌಡ್, ಆ ಸಿಕಂದ್ರ ಜುಮ್ಕಾನ ಫುಲ್ ಒಂದು 10-15 ಸಾವಿರ ಕ್ರೌಡ್ ನೋಡ್ತಾಯಿದ್ರು ಫುಲ್. ಅನಿಲ್ 120 ಹೊಡಿತಾನೆ ಇನ್ನಿಂಗ್ಸು, ತುಂಬ ಒಳ್ಳೆ ಇನ್ನಿಂಗ್ಸ್. ಮುಗಿದ ತಕ್ಷಣ ಏನು ಮಾಡ್ತೀಯ ಈಗ ಅಂದ ತಕ್ಷಣ ಅವಾಗ ಒಂಥರ ನಮಗೆ ಒಂಥರ ನಾಟ್ಔಟ್ ಇದ್ರೆ ಒಂದು ದೊಡ್ಡ ಮರ್ಯಾದೆ ಅಲ್ಲಪ್ಪ ಅಂತ, ನಾನು ನಾಟ್ಔಟಿಗೆ ಆಡ್ತೀನಿ ಅಂತ. ವೆರಿ ಗುಡ್ ಅಂತಂದು ಆಡ್ತಾನೇ ಇದ್ದೆ. ಹಂಗೆ ಅನಿಲ್ ಔಟ್ ಆಗ್ತಾನೆ, ಹೊರಗೆ ಹೋಗ್ತಾನೆ. ನೆಕ್ಸ್ಟ್ ನೋಡ್ತೀನಿ ವೆಂಕಿ ಬಂತು ಫಸ್ಟ್ ಬಾಲಿಂಗ್ ಅದನ್ನು ಸ್ಲಿಪ್ಪಲ್ಲಿ ಎಡ್ಜ್ ಆಯಿತು, ಬೌಂಡ್ರಿ. ನೆಕ್ಸ್ಟ್ ಬಾಲ್ ಔಟ್. ನೆಕ್ಸ್ಟ್ ಶ್ರೀ ಅಂದ ತಕ್ಷಣ ಬರೋ ಹೋಗೋಣ ಅಂತಂದ ಅನಿಲ್. ಯಾಕೆ ಶ್ರೀಯಲ್ಲಿ ಅಂತ, ಅವನಾಗಲೇ ಏರ್ಪೋರ್ಟಿಗೆ ಹೋಗಾಗಿದೆ ಅಂತಂದ. ಒಂಥರ ಆ ಥರ ಮುಗಿಸಿ ಹೊರಗೆ ಬಂದರೆ ಒಂಥರ ಲೈಫಲ್ಲಿ ಒಂಥರ ಅಚೀವ್ಮೆಂಟ್ಸ್ ಅಂದರೆ ನಮ್ಗೆ ದೊಡ್ಡದು ಏನಂದರೆ, ಆ ಟೀಮಲ್ಲಿರೋ ಒಗ್ಗಟ್ಟನ ತೋರಿಸಿದ್ರೆ ಈಗ ಎಲ್ಲರೂ ಪೀಕಲ್ಲಿರೋರು. ಅನಿಲ್ ಇಂಡಿಯನ್ ಟೀಮಲ್ಲಿ ಪೀಕಲ್ಲಿ, ರಾಹುಲ್ ಪೀಕಲ್ಲಿ, ಹಿಂಗೆ ಬೌಂಡ್ರಿ ಲೈನ್ ಹತ್ರ ಬರ್ತಾಯಿದ್ದೀನಿ ರೋಪಲ್ಲಿ. ಫುಲ್ ಟೀಮ್ ನಮ್ಮದು 2 ಕಡೆ 7 ಜನ ಹಿಂಗೆ ನಿಂತ್ಕೊಂಡು ಬ್ಯಾಟಿಂಗ್ ಹಿಡ್ಕೊಂಡಿದ್ರು. ಮಧ್ಯ ನಾನು ಹೋಗ್ಬೇಕು ಆ ರೆಸ್ಪೆಕ್ಟ್. ಆ ಇನ್ನಿಂಗ್ಸ್ ಬೆಳಿಗ್ಗೆ ಅನ್ನೋ ಸಾಯಂಕಾಲ ಒಂಥರ ಆ ಟೀಮ್ ಅಂದರೆ ಹೆಂಗಿತ್ತು, ಒಂಥರ ನಮ್ಮನ್ನು ಅಷ್ಟು ಕಷ್ಟಪಟ್ಟು ಆಡಿದ್ದಾನೆ ಒಂಥರ ಆ ಖುಷಿನೇ ಬೇರೆ. ಆ ಲೈಫಲ್ಲಿ ಅದಕ್ಕಿಂತ ಇನ್ನೇನು ಗಳಿಸೋಕ್ಕಾಗಲ್ಲ ಅಂತ. ಸೊ ಆ ಮಜಾನೇ ಬೇರೆ ಇತ್ತು. ಸೊ ಅಲ್ಲಿ ಒಂಥರ ಬರ್ತಾ ಬೆಳೆಯೋಕ್ಕೆ ಶುರು ಆಯಿತು ಫಸ್ಟ್ ಕ್ಲಾಸ್ ಕ್ರಿಕೆಟ್. ಮುಂದೆ ಬಂದು ಫೈನಲ್ಸ್ ಗೆಲ್ತೀವಿ ಆ ವರ್ಷ ನಾವು. 2 ವರ್ಷ ಕಂಟಿನ್ಯೂಸ್ 2 ವರ್ಷ ರಣಜಿ ಟ್ರೋಫಿ ಗೆಲ್ತೀವಿ. ಅವ್ರಿಗೆ ಹೆಂಗೆ ಗೊತ್ತಾ, ಮೇಜರ್ ಕಂಟ್ರಿಬ್ಯೂಷನ್ಗೆ ಮಾತ್ರ ಇವರು ಅನಿಲ್ ರಾಹುಲ್ ಬರೋರು. ಫೈನಲ್ಸ್ ಒಂದು ಸರ್ತಿ ಶ್ರೀನಾಥ ರಾಹುಲ್ ಆಡಿದರು. ಬಂದು ರಾಹುಲ್ 100 ಹೊಡಿತಾನೆ. ಶ್ರೀನಾಥ ಫಸ್ಟ್ ಓವರಲ್ಲೇ 2 ವಿಕೆಟ್, ಮೇಜರ್ ವಿಕೆಟ್ ಎತ್ಬಿಟ್ಟು ಮ್ಯಾಚ್ನ ಕ್ಲೋಸ್ ಮಾಡಿಬಿಡ್ತಾನೆ. ಸೊ ಆ ಥರ ಬೆಳೀತಾ ಬಿಡುತ್ತೆ ನಮ್ಮದು. ಬಟ್ ನಿಮ್ಮ ಸೆಂಚುರಿ ಗೋವಾ ಬಗ್ಗೆ ನಿಜವಾಗ್ಲೂ ಅದಾದಮೇಲೆ ಗೋವಾಗೆ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮ್ಯಾಚ್ ಅದು. ಬ್ಯಾಟಿಂಗ್ ಅಂತಂದರೆ ಮಜಾ ಮಾಡ್ತಿದ್ವಿ ಬ್ಯಾಟಿಂಗಲ್ಲಿ.
ನಮ್ಮ ಕರ್ನಾಟಕ 170 for 7 ಏನೋ ಇದ್ವಿ ನಾವು ಅವಾಗ. ನಾನು ಹೋಗ್ತೀನಿ ಬ್ಯಾಟಿಂಗ್, ಅಖಿಲ್ ನಾನು ಆಡ್ತಾಯಿದ್ವಿ. ಅಖಿಲ್ 80ರಲ್ಲಿ ಔಟ್ ಆಗ್ತಾನೆ. ನೆಕ್ಸ್ಟ್ ಡೇವಿಡ್ ಜಾನ್ಸನ್ ಬರ್ತಾನೆ ನನ್ನ ಜೊತೆ. ಸುಮ್ಮನೆ ಆಡ್ತಾ ಹೊರಟ್ವಿ. ಅದು ಏನಾಗಿತ್ತು ಅಂದರೆ ಅವ್ರ ಹತ್ರ ಒಬ್ಬನೇ ಮೀಡಿಯಂ ಪೇಸರ್ ಇದ್ದ, ಅವ್ನು ಇಂಜೂರ್ ಆಗಿಬಿಡ್ತಾನೆ ಫಸ್ಟ್ ಡೇ. ಸೊ ಹಿಂಗಾಗಿ 2 ಸ್ಪಿನ್ನರ್ಸೇ ಆಡ್ತಾ ಹೊರಟ್ವಿ. ಫಸ್ಟ್ ಡೇ 54 ನಾಟ್ಔಟ್ ಇದ್ದೆ ನಾನು. ನೆಕ್ಸ್ಟ್ ಡೇ ಬರೋಷ್ಟಿಗೆ ಡೇವಿಡ್ ಬರ್ತಾನೆ. ಡೇವಿಡ್ ಬಂದು ಅವನು ಹೆಂಗೆ ಬೇಕಂಗೆ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟ. ಕೊನೆಗೆ ಹೆಂಗತ್ತಪ್ಪ, ನಾನು ಆಲ್ಮೋಸ್ಟ್ ಒಂದು 2 hours ಮೇಲೆ ಆಡಿದ್ದೀನಿ, ಇನ್ನೂ ನಾನು 50ರಲ್ಲಿ, ಅವ್ನು ಆಗಲೇ 40ರಲ್ಲಿ ಬಂದು ನಿಂತ್ಬಿಟ್ಟಿದ್ದ. ಏನಪ್ಪ ಇದು ಅಂತ ಅಂದ್ಕೊಂಡು ಆಮೇಲೆ ನೋಡ್ತೀನಿ, ಕರೆಕ್ಟಾಗಿ ನಾನು 96, ಅವ್ನು ಅರೌಂಡ್ 87, 88ಅಲ್ಲಿ. ಯಾರು ಫಸ್ಟ್ ಮಾಡ್ತಾರೆ ನೋಡೋಣ ಅಂತ ಅವ್ನು ಬೇರೆ. ಸೊ ಕೊನೆಗೆ ನೋಡಿ ನಂಗೆ ಒಬ್ಬ ಲಕ್ಷ್ಮೀ ಅವ್ರಿಗೆ తీసుకొని ಅವ್ನು ಬೌಂಡ್ರಿ ಬಂತು, ನಾನು 100 ಹೊಡಿತೀನಿ. ಒಂಥರ ಆ ಖುಷಿ ಬೇರೆ, ಒಂಥರ ಇದು ಒಂದು ಆಯ್ತಲ್ಲಪ್ಪ. ಅಂದರೆ ನಾನು ಇಲ್ಲಿವರೆಗೆ ಕರ್ನಾಟಕಕ್ಕೆ ಒಂದು 9 ಸರ್ತಿ ನೈಟ್ ವಾಚ್ಮ್ಯಾನಾಗಿ ಹೋಗಿದ್ದೀನಿ. 9 ಸರ್ತಿನೂ 99+ ಪಾರ್ಟ್ನರ್ಶಿಪ್ ನಂದು. ಅದರಲ್ಲಿ ಒಂದೇನಾಯ್ತು ಅಂದರೆ ತಮಿಳ್ನಾಡು ಮೇಲೆ ತಿರುನಲ್ವೇಲಿಯಲ್ಲಿ 7 ಜನ ಲೆಫ್ಟ್ ಹ್ಯಾಂಡರ್ಸ್. ವಿಜಯ್ ಭಾರದ್ವಾಜ್ ಪಾರ್ಟ್ನರ್ಶಿಪ್ ಆಡಿ. ವಿಜಯ್ ಭಾರದ್ವಾಜ್ ನಾನು ಆಡಿದ್ದದು. ಬಟ್ ಅವ್ರ ಹತ್ರ 7 ಜನ ಲೆಫ್ಟ್ ಹ್ಯಾಂಡರ್ಸ್, W.V. ರಾಮನ್, ರಾಬಿನ್ ಸಿಂಗ್, ಹೇಮಂತ್ ಬದಾನಿ, ಯಶ್ ಶರತ್, ಎಲ್ಲ ಒಂಥರ ಸ್ಟಾರ್ಸೇ. ಅವರು ಇಂಡಿಯನ್ ಟೀಮ್ ಕ್ರಿಕೆಟಲ್ಲಿ ಒಂಥರ ದೊಡ್ಡ ನೇಮ್ ಹೆಸರು ಮಾಡಿರೋಂಥವ್ರು. ಸದ್ಗೋಪನ್ ರಮೇಶ್. ಸೊ ನೈಟ್ ವಾಚ್ಮ್ಯಾನಾಗಿ ಹೋಗ್ತೀನಿ. ಫಸ್ಟ್ ಡೇ ಈವ್ನಿಂಗ್ ½ an hour ಆಡ್ತೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನೈಟ್ ವಾಚ್ಮ್ಯಾನ್ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋರು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಆಡಿದರೆ ಸಾಕಪ್ಪ, ಆ ಥರ ಹಂಗಿತ್ತು ಅವಾಗ. ಸೊ ಅದನ್ನು ಮುಗಿಸ್ಕೊಂಡು ನೋಡಿದರೆ ಫುಲ್ ಡೇ ಬ್ಯಾಟಿಂಗ್ ಆಡಿದೆ ನೈಟ್ ವಾಚ್ಮ್ಯಾನಾಗಿ. ಅದ್ರ ನೆಕ್ಸ್ಟ್ 3rd ಡೇ ಬೆಳಿಗ್ಗೆ ಒಂದು 1.5 hours ಔಟ್ ಆಗಿದೆ. ಸೊ ಅಲ್ಲಿ ಈ ಥರ ಬ್ಯಾಟಿಂಗ್ ಮೇಲೂ ಒಂಥರ ಬಂತು, ಇವನೊಬ್ಬ ಡಿಪೆಂಡಬಲ್ ಬ್ಯಾಟ್ಸ್ಮನ್ ಇದಾನಪ್ಪ ಅಂತ. ಸೊ ಅಲ್ಲಿಂದ ಬ್ಯಾಟಿಂಗಲ್ಲೂ ಸಹ ಅಷ್ಟೇ ಕಾಂಟ್ರಿಬ್ಯೂಷನ್ ಬರ್ತಾನೇ ಇತ್ತು. ಚೆನ್ನಾಗಿ ಒಂಥರ ಎಂಜಾಯ್ ಮಾಡಿದೆ ಅದನ್ನ, ಬ್ಯಾಟಿಂಗ್ನೂ ಸಹ. ಬೌಲಿಂಗ್ ಜೊತೆ ಬ್ಯಾಟಿಂಗ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಜೊತೆಗೆ ಈಗ ಸೌತ್ ಆಫ್ರಿಕಾ ಮೇಲೆ ಕೂಡ ನೀವು ಒಂದು ಮ್ಯಾಚ್ ಆಡಿದ್ರಿ, ಕರ್ನಾಟಕ ವರ್ಸಸ್ ಸೌತ್ ಆಫ್ರಿಕಾ ಟೂರಿಂಗ್ ಗೇಮ್ ಅದು. ಸೊ ಆ ಒಂದು ಮ್ಯಾಚ್ ಬಗ್ಗೆ ಹೇಳ್ಬೋದು ಸರ್. ಆ ಮ್ಯಾಚಲ್ಲಿ ನೀವು 6 ವಿಕೆಟ್ ಕೂಡ ತೆಗಿತೀರಾ. ಜೊತೆಗೆ ಸೌತ್ ಆಫ್ರಿಕಾನ 2 ಇನ್ನಿಂಗ್ಸಲ್ಲೂ ಕೂಡ ನಿಮ್ಮ ಕರ್ನಾಟಕ ಟೀಮ್ ಆಲ್ ಔಟ್ ಮಾಡುತ್ತೆ. ನಿಜವಾಗ್ಲು ಅದೊಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಅಂತ ಗೊತ್ತಾಗಿದ್ದು ಅಲ್ಲೇ ಆ್ಯಕ್ಚುಲಿ. ಅಂದರೆ ನಾವು ಮಾಡೋ ಫಿಟ್ನೆಸ್ ಆಗಲಿ ಅವ್ರ ಹತ್ರನೂ ಇಲ್ಲ ಅನ್ಸುತ್ತೆ ನನಗಂತೂ ಪ್ರಕಾರ. ಆ ಮ್ಯಾಚ್ ನೋಡಿದ ಮೇಲೆ ನನಗೆ ಅನಿಸಿದ್ದು, ಹೆನ್ಸಿ ಕ್ರೋನಿ ಕ್ಯಾಪ್ಟನ್ ಅವರಿಗೆ, ಜಾನ್ ಟಿ ರೋಡ್ಸು, ಅಲನ್ ಡೊನಾಲ್ಡ್ ಎಲ್ಲರೂ 140, 150 ಹಾಕೋರು. ಲಾನ್ಸ್ ಕ್ಲೂಸ್ನರು, ಡರೆಲ್ ಕಲಿನನ್ನು, ರಿಚರ್ಡ್ಸನ್ ಕೀಪರ್ ಅವರಿಗೆ ಎಲ್ಲ ಒನ್ ಆಫ್ ದ ಬೆಸ್ಟ್ಸ್. ಆವಾಗ ನಾವು ಅಲ್ಲಿ ಹೋದ್ಮೇಲೆ ಅವರು ಫಿಟ್ನೆಸ್ ನೋಡೇ ನಮಗೆ ಒಂಥರ ಇಷ್ಟು ಮಾಡ್ಬೇಕಾ ಕ್ರಿಕೆಟ್ ಆಡ್ಬೇಕಂದ್ರೆ ನಿಜವಾಗ್ಲು ಹಾಗೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅವ್ರು ನೋಡಿದಾಗ ನಮ್ಮ ಸ್ಪಿನ್ನರ್ಸ್ ಬೌಲಿಂಗ್ ಮಾಡಿದ್ದು ನೋಡಿ ಇವ್ರು ಇಷ್ಟೇನ ಬರ್ತಾರೆ ಕ್ರಿಕೆಟ್ ಸ್ಪಿನ್ನರ್ ಅಂದರೆ ಸ್ಪಿನ್ನರ್ಸ್ ಕಡೆಗೆ ಇಷ್ಟೇನ ಇವ್ರು ಅಂತ. ಅಂದರೆ ಒಂಥರ ಐಡಿಯಾಸೇ ಗೊತ್ತಾಗ್ತಿರಲಿಲ್ಲ ಯಾವ ಹೆಂಗೆ ಆಡ್ಬೇಕು ಅಂತ. ನಿಜವಾಗ್ಲೂ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಡೊನಾಲ್ಡ್ಗೆ ಬ್ಯಾಟಿಂಗ್ ಆಡೋಕೆ ಹೋಗ್ತೀನಿ ನಾನು, ರಾಹುಲ್ ಕರೆದ್ಬಿಟ್ಟು ಚೆಸ್ಟ್ ಪ್ಯಾಡ್ ಕೊಡ್ತಾರೆ ನನಗೆ ಹಾಕೊಂಡು ಹೋಗಂತ, ಇಲ್ಲ ನಿದ್ರೆ ಮುರಿದಂಗೆ ಡೆಫಿನೆಟ್ ಆ ಥರ. ಸೊ ಆ ಪೇಸ್ ಕೆಲವೊಂದಂತೂ ಕಾಣಿಸ್ತಾನೆ ಇರಲಿಲ್ಲ. ಸಡನ್ನಾಗಿ ಒಂದು ಬಾಲ್ ಏನಾಗುತ್ತೆ, ಸ್ಪ್ಲಿಟ್ ಆಫ್ ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಟೈಮ್ ಇರೋದು, ತಲೆ ತಕ್ಕೊಳ್ಳೋಕ್ಕೆ ಹಿಂಗೆ ಇಡೋಕ್ಕೆ ಅಷ್ಟೇ. ಒಂದೇನಾಗುತ್ತೆ, ಹಿಂದೆ ಹೋಗೋ ಬದಲು ಮುಂದೆ ಹೋಗ್ಬಿಟ್ಟೆ, ಅದಕ್ಕೆ ಅಯ್ಯೋ ಹೋಯ್ತಲ್ಲ ಅಂತ. ಅದು ಹೆಂಗಂದ್ರೆ ಬಂದು ಬ್ಯಾಟಿಂಗ್ ಬಿದ್ದು ಬೌಂಡ್ರಿ ಹೋಗ್ಬಿಡ್ತದೆ. ಇಲ್ಲ ಪಬ್ಲಿಕ್ ಫುಲ್ ಕ್ಲಾಪ್ಸ್ ಹೊಡಿತಾ ಇದ್ದಾರೆ. ನೋಡಿದರೆ ಹೆಂಗೋ ಬ್ಯಾಟಿಂಗ್ ಬೌಂಡ್ರಿ ಬಚಾವಾದಲ್ಲಪ್ಪ ಅಂತ ಆ ಥರ ಇತ್ತು. ಬಟ್ ನಿಜವಾಗ್ಲೂ ಒಂಥರ ಹೈ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಅಂದ್ರೆ ನಾವು ಎಲ್ಲಿದ್ದೀವಿ, ಅಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೂ ಎಷ್ಟು ದೂರ ಇದ್ದೀವಿ ಅಂತ ತೋರಿಸ್ಕೊಟ್ರು ಅನ್ಸುತ್ತೆ. ಒಂದು ಅವ್ರ ಫಿಟ್ನೆಸ್ ಲೆವೆಲ್ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ನಮ್ಮ ಗ್ಯಾರಿ ಕ್ರಿಸ್ಟನ್ ಇದ್ರು ಆ ಮ್ಯಾಚ್ ಅವರಿಗೆ, ಓಪನರ್ ಅವರಿಗೆ 9:30ಗೆ ಶಾರ್ಟ್ ಲೆಗಲ್ಲಿ ಫೀಲ್ಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಸಾಯಂಕಾಲ 4:30ವರೆಗೆ ಶಾರ್ಟ್ ಲೆಗಲ್ಲಿ ಎವ್ರಿ ಬಾಲ್ ಕೂತ್ಕೊಳ್ಳೋದು ಹೇಳೋದು ಮಾಡಿ. ಅದು ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಕೊಚ್ಚಿನ ಫುಟ್ಬಾಲ್ ಗ್ರೌಂಡ್ ಆ್ಯಕ್ಚುಲಿ. ಅದು 90 yards, ಎಲ್ಲರಿಗಿಂತ ದೊಡ್ಡ ಬೌಂಡ್ರಿ. 4:15ವರೆಗೆ ಫೀಲ್ಡಿಂಗ್ ಮಾಡಿ ಶಾರ್ಟ್ ಲೆಗಲ್ಲಿ ಒಂದು 15-20 ನಿಮಿಷ ಒಳಗಡೆ ಹೋಗಿ ಒಂದು ಶಾರ್ಟ್ಸು ಒಂದು ಹೆಡ್ಫೋನ್ ಥರ ಹಾಕೊಂಡು ಬಂದು 18 ರೌಂಡನ್ನು 15 ನಿಮಿಷದಲ್ಲಿ ಓಡ್ತಾರೆ ಅವರು. ಫುಲ್ ಡೇ ಫೀಲ್ಡಿಂಗ್ ಮಾಡಿ. ಅಂದರೆ ನಮ್ಗೆ ಒಂಥರ ಮ್ಯಾಚ್ ಮಗಕ್ಕೂ ಆಗಲ್ಲ ಆ ಥರ ಫಿಟ್ನೆಸ್ ಲೆವೆಲ್ ಅವ್ರದ್ದು. ಒಂಥರ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಹೈಯೆಸ್ಟ್ ಲೆವೆಲ್ ಅನ್ಸುತ್ತಾ ತೋರಿಸ್ಕೊಟ್ರು ಅವ್ರು ನಮಗೆ. ಬಟ್ ತುಂಬ ಕಲಿಯೋದಿತ್ತು ಅದರಲ್ಲಿ. ಒಂಥರ ನಮಗೂ ಖುಷಿ, ಒಂಥರ ಆ ಸ್ಟ್ಯಾಂಡರ್ಡಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ವಲ್ಲ ಅಂತ. ಮ್ಯಾಚ್ ಸೋತ್ವಿ, ಬಟ್ ಕಲಿಯೋಕೆ ತುಂಬಾ ಸಿಕ್ತು ಅಲ್ಲಿ. ರಾಹುಲ್ ದ್ರಾವಿಡ್ ನಮಗೆ ಕ್ಯಾಪ್ಟನ್ ಇದ್ದಾರೆ, ಫಜಲ್ ಖಲೀಲ್ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ, 32 ಹೊಡಿತಾರೆ. ಅಂದರೆ ಒಂಥರ ಹೈ ಸ್ಟ್ಯಾಂಡರ್ಡ್ ಏನಂತ ಗೊತ್ತಾಯ್ತು ನಮ್ಗೆ ಅಲ್ಲಿ ನಿಜವಾಗ್ಲು. ಅಲ್ಲಿಂದ ನ್ಯೂಜಿಲೆಂಡ್ ಮೇಲೆ ಇಲ್ಲಿ ಬಂದು ಇಲ್ಲಿ ಆಡ್ತೀವಿ ಅಂದರೆ ಅದು ನಮ್ಗೆ ಆಪರ್ಚುನಿಟಿ ಸಿಗೋದು. BCCI ಇಂದ ಅದೊಂದು ಒಳ್ಳೆ ಆಪರ್ಚುನಿಟಿ ಇತ್ತು ಅವಾಗ. ಯಾರು ರಂಜಿ ಟ್ರೋಫಿ ಗೆಲ್ತಾರೋ ಅವರು ನಿಮಗೆ ಅದೊಂದು ವಿಸಿಟಿಂಗ್ ಸಿಮ್ ಜೊತೆ ಸಿಗೋದು. ಒಂಥರ
ಆ ಕ್ವಾಲಿಟಿ ನೋಡೋಕೆ ನಮಗೆ ಸಿಗೋದು ನಿಜವಾಗ್ಲು. ಅದು ಈ ಬೆಂಗಳೂರಲ್ಲಿ ಒಂದು ನ್ಯೂಜಿಲೆಂಡ್ ಮೇಲೆ ಆಡ್ತೀವಿ, ಅದನ್ನ ಗೆಲ್ತೀವಿ ನಾವು ಅದನ್ನ. ಥರ ತುಂಬ ಚೆನ್ನಾಗಿ ಹೊರಟಲ್ಲಿಂದ ಕ್ರಿಕೆಟ್ ಕರಿಯರಲ್ಲಿ. ಸೊ ಕಟ್ಟಿಯವರ ಕರ್ನಾಟಕ ಕ್ರಿಕೆಟ್ಗೂ ಎಂಡ್ ಫುಲ್ ಸ್ಟಾಪ್ ಬೀಳುತ್ತೆ. ನಿಮ್ಮನ್ನು ಸಂತೋಷ್ ಒಡೆಯರಾಜ್ ರಿಪ್ಲೇಸ್ ಮಾಡ್ತಾರೆ, ಬಟ್ ನೀವು ಅಸ್ಸಾಂ ಟೀಮ್ ಪರ ಆಡ್ತೀರಾ. ನೀವು ಅದೊಂಥರ ಇನ್ಸಿಡೆಂಟ್ ಆಯಿತು ಗಂಗಾಧರ್. ಆ್ಯಕ್ಚುಲಿ ಏನಂತಂದರೆ ಬ್ಯಾಂಕದೊಂದು ಲೀಗ್ ಮ್ಯಾಚ್ ನಡೀತಾ ಇತ್ತು. ನಾನು ಕರ್ನಾಟಕ ಟೀಮಿಂದ ಹೊರಗಡೆ ಬಂದಿದ್ದೆ ಆವಾಗ. ಬಟ್ ಕ್ರಿಕೆಟಿಂದ ದೂರ ಅಂತೂ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಅಂತಾರೆ ನನಗೆ ಆಪರ್ಚುನಿಟಿ ಸಿಗಲಿಲ್ಲ, ನಾನು ಟೀಮಿಂದ ಹೊರಗೆ ಬಂದೆ ಅಂತ ಬೇಜಾರಿದ್ದರೂ ಸಹ ನಾನು ಸೇಮ್ ಕ್ರಿಕೆಟೇ ಮುಂಚೆ ಏನು ಆಡ್ತಿದ್ನೋ ಅದೇ ಕ್ರಿಕೆಟೇ ನಾನು ಅಂತಾರೆ. ಇಲ್ಲಪ್ಪ ಕುಗ್ಗಿಬಿಟ್ಟು ಸಾಕು ಇನ್ನೇನು ಮುಗಿದೋಯ್ತು ಅಂತ ಇರಲೇ ಇಲ್ಲ, ಆಡ್ತಾನೇ ಇದ್ದೆ. ಆಡಿದಾಗ ಒಂದು ಕೆನರಾ ಬ್ಯಾಂಕ್ ಮೇಲೆ ಬೆಲ್ ಗ್ರೌಂಡಲ್ಲಿ ಮ್ಯಾಚ್ ಆಡ್ತಾ ಇದ್ದಾಗ ಸಡನ್ನಾಗಿ ವೆಂಕಟೇಶ್ ಪ್ರಸಾದ್ ಸಿಗ್ತಾರೆ. ಏನೋ ಅಸ್ಸಾಂಗೆ ಹೋಗ್ತಾ ಇದೆಯಾ ಅಂತ ನನಗೇ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಏನಂತ. ಸೊ ಸಡನ್ನಾಗಿ ಇಲ್ಲ ಸನತ್ ಕುಮಾರ್ ಹೇಳಿದ್ರು ಕೋಚ್ ಆಗಿ ಅಲ್ಲಿ ಅವ್ರಾಗಿತ್ತು. ಸೊ ಸಾಯಂಕಾಲ ಅವತ್ತು ಅಂದ ತಕ್ಷಣ ಸಾಯಂಕಾಲನೇ ಸನತ್ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಇಲ್ಲ ನೀನು ಅರ್ಜೆಂಟಿಗೆ ನಿಂದು ಬಯೋಡೇಟಾ ಕಳಿಸಿಲ್ಲಿ ಮಾತಾಡಿದ್ದೀನಿ ಅಂತಂದರು. ಒಂಥರ ಸೆಕೆಂಡ್ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಸನತ್ತಿಂದ ಅಂತ ಹೇಳ್ಬೋದು. ಒಂಥರ ಅಮೇಝಿಂಗ್ ಕೋಚ್. ನಾಟ್ ಓನ್ಲಿ ಫಾರ್ ಮೀ, ನನ್ನ ಪ್ರಕಾರ ನಾನಲ್ಲ ಆಸಾಮಿಗೆ ಹೋದ ಮೇಲೆ ಆಸಾಮ್ನ ಕ್ರಿಕೆಟ್ನ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗೋಕ್ಕೆ ಮೇಜರ್ ರೀಸನ್ ಅಂದರೆ ಸನತ್ ಕುಮಾರ್ ಅಂತ ಹೇಳಿ ತಪ್ಪೇ ಆಗಲ್ಲ ಅನಿಸುತ್ತೆ. ಒಂಥರ ಅವ್ರಿಗೆ ಆ ಬಿಲೀಫೇ ಇರಲಿಲ್ಲ. ಅಲ್ಲಿಗೆ ಹೋಗ್ತೀನಿ, ಫೆಸಿಲಿಟೀಸು ಅಷ್ಟಕ್ಕಷ್ಟೇ, ತುಂಬ ಚಿಕ್ಕದು. ಅಲ್ಲಿಗೆ ಆಸಾಮ್ ಅಂದರೆ ಗೊತ್ತಲ್ಲ, ಫಸ್ಟು ಒಂಥರ ಎಲ್ಲಿ ಏನಾಗುತ್ತೋ ಭಯ, ಆ ಥರ ಸಿಚುವೇಶನ್. ಬಟ್ ಅಲ್ಲಿ ಹೋಗಿ ನಾನು, ಅರುಣ್ ಕುಮಾರು, ವಸಂತ ಸರ್ವಣನ್ 3 ಜನ ಹೋಗ್ತೀವಲ್ಲಿ. ಹೋಗಿ ಕಾಂಕ್ರೀಟ್ ಒಂಥರ ನಮ್ಮ ಈ ಸ್ಟೇಡಿಯಂ ಸ್ಟೆಪ್ಸ್ ಕೆಳಗಡೆ ಕಾಂಕ್ರೀಟಲ್ಲಿ ಪ್ರಾಕ್ಟೀಸು. ಆ ಥರ ಸ್ಟೇಡಿಯಂ ಒಳಗೆ ಬಂದರೆ ಮಳೆ ಟೈಮ್ ಆವಾಗ ಅದರಲ್ಲೇ ಕಾಂಕ್ರೀಟಲ್ಲೇ ಪ್ರಾಕ್ಟೀಸ್ ಮಾಡಿ ಬರ್ತೀವಿ. ತುಂಬಾ ಡಿಫಿಕಲ್ಟ್ ಕಂಡೀಷನ್ಸ್. ಬಟ್ ಆ ಹುಡುಗರನ್ನ ನಾನು ಇಲ್ಲಿ ಹೋದಾಗ ಇಲ್ಲಿ ಜನ ಏನು ಅನ್ಕೋತಿದ್ರು, ಅಯ್ಯೋ ಆಸಾಮ ಅಲ್ಲಿ ಯಾವಾಗ ಯಾವ ಬಾಂಬ್ ಆಗ್ತೋ, ಯಾವಾಗ ಶೂಟ್ ಔಟ್ ಆಗುತ್ತೋ ಗೊತ್ತಿಲ್ಲ, ಆ ಥರ ಆಡಬೇಕು. ಬಟ್ ಆ ಹುಡುಗರನ್ನ ನೋಡಿದ್ರೆ ನಿಜವಾಗ್ಲೂ ಒಂಥರ ಎಷ್ಟು ಖುಷಿ ಆಯ್ತು ಅಂದರೆ, ಕ್ರಿಕೆಟಿಗೆ ಏನು ಬೇಕಾದ್ ಮಾಡೋಕೆ ರೆಡಿ ಇದ್ರು ಅವರು, ಏನು ಬೇಕಾದ್ ಮಾಡೋಕೆ ರೆಡಿ. ಆ ಥರ ಸನತ್ತು ಮೇನ್ ಅಂದರೆ ಗೈಡೆನ್ಸ್ ಹಂಗಿತ್ತು. ಅವ್ರು ನಮ್ಗೆ ಹೋಗೋಕ್ಕಿಂತ ಒಂದು ತಿಂಗಳು 2 ತಿಂಗಳು ಮುಂಚೆನೇ ಹೋಗಿ ಪ್ರಿಪ್ರೇಷನ್ ಶುರು ಮಾಡಿದ್ರು ಅವರಲ್ಲಿ. ಬಟ್ ಆ ಹುಡುಗರು ನೋಡಿದ್ರೆ ಎಷ್ಟು ಖುಷಿ ಆಯ್ತು ಅಂದರೆ, ಎಷ್ಟು ಹಚ್ಕೊಂಡು ಕರೆಯೋರು ಅಂದರೆ, ಮನೆಗೆ ಬನ್ನಿ ಪಾರ್ಟಿ, ವೀಕೆಂಡ್ ಬಂದರೆ ಪಾರ್ಟಿ ಕರ್ಕೊಂಡು ಹೋಗೋರು. ಅವ್ರಿಗೆ ನಮಗೇನು ಗೊತ್ತಿಲ್ಲ, 3 ಜನ ಸುಮ್ಮನೆ ಕೂತ್ಕೋತಿದ್ರು ರೂಮಲ್ಲಿ ಅಷ್ಟೇ. ಇಲ್ಲ ನಾವು ಹೋಗೋಣ ಬನ್ನಿ ವೀಕೆಂಡ್ ರಿಲ್ಯಾಕ್ಸ್ ಆಗ್ತೀವಿ ಅಂತ. ತುಂಬಾ ಕ್ಲೋಸ್ ಆಗಿಬಿಟ್ರು. ಇವತ್ತಿಗೂ ಸಹ ಒಬ್ರಿಲ್ಲೊಬ್ರು ಸಿಗ್ತಾನೇ ಇರ್ತಾರೆ ಕ್ಲೋಸ್ ಆಗಿ. ಇವತ್ತಿಗೂ ಕೆಲವೊಬ್ರು ಇನ್ನೂ ಆಡ್ತಾರೆ. ಅವ್ನು ಸ್ವರೂಪಂ ಪುರಕಸ್ತ ಅಂತ ಚಿಕ್ಕ ಹುಡುಗ ಇವತ್ತಿಗೂ ಪರ್ಫಾರ್ಮ್ ಮಾಡ್ತಾನೆ ಇದ್ದಾನೆ. ಅಬು ನಚಿಮ್ ಅಂತ ಇದ್ದ. ಎಂತೆಂಥ ಪ್ಲೇಯರ್ಸ್ ಬಂದ್ರೆ ಅಂದರೆ, ಕಾರ್ಲಿನ್ ಕೋನ್ ಅಂತ ಆಸ್ಪಿನರ್ ಅಂತಾರೆ. ಆ ಫ್ಲೈಟು ನಿಜವಾಗ್ಲೂ ಒಂಥರ ಕಣ್ಣಿಗೆ ಇವತ್ತಿಗೂ ಕಟ್ಟಂಗಿದೆ ಅಂಥ ಬಾಲರ್ಸ್. ಬಟ್ ಅವ್ರಿಗೆ ನೀವು ಗೈಡ್ ಮಾಡ್ಬೇಕಷ್ಟೇ. ಇವು ನಾನು ಹೇಳ್ತೀನಲ್ಲ, ಎಂಥದೇ ಗ್ರೌಂಡ್ ಇರಲಿ, ನಾನು ಎಷ್ಟು ಬೇಕಷ್ಟು ಬೀಳ್ತೀನಿ ಸರ್, ನಾನು ಮಾಡೋಕ್ಕೆ ರೆಡಿ. ಆ ಥರ ಅವ್ರು ನಮಗೆ ಇನ್ನೂ ಎಬ್ಸೋರು ಆಗ. ಸೊ ನಮ್ಗೆ ಅವಾಗ ಆ್ಯಕ್ಚುಲಿ ಪ್ರೊಫೆಷ್ನಲ್ ಅಂತ ಕರೆಯೋಕ್ಕಿಂತ ಅಲ್ಲಿ ಕ್ರಿಕೆಟ್ನೂ ಡೆವಲಪ್ ಮಾಡೋದು ನನ್ನ ಜವಾಬ್ದಾರಿ ಇತ್ತು. ಆ ಥರ ಇತ್ತು ನಾವು. ಯಾಕಂದ್ರೆ ನೀವು ಆಸ್ ಎ ಪ್ರೊಫೆಷ್ನಲ್ ಅಂತ ಹೋದರೆ ಬರೀ ನಾನು ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಕ್ರಿಕೆಟ್ನೂ ಸಹ ಹುಡುಗರನ್ನ ಹೆಂಗೆ ಇಂಪ್ರೂವ್ ಮಾಡ್ತೀವಿ, ಹೇಳ್ಕೊಡ್ತೀವಿ. ಅದು ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ಬಟ್ ಒಂದು ಸರ್, ನೀವು ಇಲ್ಲಿ ಕರ್ನಾಟಕ ಪರ ಆಡಿದಾಗ ಸೌತ್ ಝೋನ್ ಆಡೋಕ್ಕಾಗಲಿಲ್ಲ. ಬಟ್ ಅಲ್ಲೋದಾಗ ನೀವು ಈಸ್ಟ್ ಝೋನ್ ಟೂರ್ನಮೆಂಟ್ನ ನೀವು ಆಡಿದ್ರಿ. ನೀವು ಘಟಾನುಘಟಿ ಟೀಮ್ ಮೇಲೆ ಆಡಿದ್ರು. ಮುಂಬೈ ಮೇಲೆ ವಾಸಿಂ ಜಾಫರ್ ಇದ್ದರು, ಚತೇಶ್ವರ ಪೂಜಾರ, ಅಭಿಷೇಕ್ ನಾಯರ್, ಸಾಕಷ್ಟು ಒಂದು ಮಂದಿ ಪ್ಲೇಯರ್ಸ್ ವಿರುದ್ಧ ನೀವು ಆಡಿದ್ರಿ. ಬಟ್ ನಿಮ್ಮ ಟೀಮಲ್ಲೂ ಕೂಡ ಈಸ್ಟ್ ಝೋನಲ್ಲಿ ಶಿವಸುಂದರ್ ದಾಸ್ ಇದ್ದರು, ರಣದೀಪ್ ಬೋಸ್, ವೃದ್ಧಿಮಾನ್ ಸಾಹಾ, ಮನೋಜ್ ತಿವಾರಿ, ಸೌರಭ್ ತಿವಾರಿ. ಸೊ ಒಳ್ಳೊಳ್ಳೆ ಪ್ಲೇಯರ್ಸ್ ಜೊತೆನೇ ನೀವು ಆಡಿದ್ರಿ. ನಿಜವಾಗ್ಲೂ ಒಂಥರ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಹೆಂಗೆ ಆಡ್ತಾ ಇದೆ ಪ್ಲೇಯರ್ಸ್ ಅನ್ನೋಕ್ಕಿಂತ ಕ್ವಾಲಿಟಿ ಕ್ರಿಕೆಟ್ ಹೆಂಗೆ ನೀವು ಆಡ್ತಾ ಇದೆ, ಅದನ್ನು ತುಂಬ ಖುಷಿ ಕೊಡ್ತಾ. ಅಂದರೆ ನಿಮಗೆ ಆಸ್ ಎ ಪ್ಲೇಯರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂತಾರೆ ನಾನು ಈ ಲೆವೆಲಿಗೆ ಬಂದಿದ್ದೀನಲ್ಲ ಅಂತ, ನಾನು ಈ ಲೆವೆಲ್ ಆಡ್ತಾ ಇದ್ದೀನಲ್ಲ, ಅವ್ರ ಜೊತೆಗೆ ಆಡ್ತಾ ಇದ್ದೀನಲ್ಲ, ಅದು ಎಲ್ಲೋ ಒಂದು ಕಡೆ ಆ ಕಾನ್ಫಿಡೆನ್ಸ್ ಕೊಡ್ತಾನೇ ಹೋಗ್ತಿತ್ತು. ಹಂಗೆ ಒಂದು ಕಡೆ ಇವತ್ತು ಇಲ್ಲಿ ಬಂದೆ, ನೆಕ್ಸ್ಟ್ ಇಲ್ಲಿ ಮೇಲೆ ಬಂದೆ, ಆ ಕಾನ್ಫಿಡೆನ್ಸ್ ತುಂಬಾ ಇತ್ತು. ಅಂತಾರೆ ಬರೀ ಟಿ ವಿಯಲ್ಲಿ ನೋಡ್ತಿದ್ದೆ ಅವ್ರನ್ನೆಲ್ಲ, ಚೇತೇಶ್ವರ ಹಿಂಗೆ ಬರ್ತಾ ಇದ್ದಾನೆ, ವಾಸಿಂ ಜಾಫರ್ ಆಡಿದ್ದಾನೆ ಹಿಂಗೆ ಆಲ್ರೆಡಿ. ಬಟ್ ಅವ್ರ ಜೊತೆಗೆ ಆಡುವಾಗಿದೆ ಅಲ್ವಾ. ಥರ ಅವ್ರು ವಿಕೆಟ್ ತೊಗೊಳ್ಳೋದು, ಧವಲ್ ಕುಲಕರ್ಣಿ ಆಡಿದ ಅವರಿಗೆ, ಅವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಇಂಡಿಯಾ ಆಡಿದವ್ರೆ ಅವಾಗ. ಸೊ ಆ ಒಬ್ಬ ಒಫೀಷಿಯಲಿಂದ ಬಂದ ಹುಡುಗನಿಗೆ ಅಲ್ಲಿ ಮುಟ್ಟಿದಾಗ ಅನಿಸುತ್ತೆ ನಿಮಗೆ, ಒಬ್ಬ ಇವ್ರ ಜೊತೆ ನಾನು ಆಡಿದೆ ಅಂದರೆ ನಾನು ಈಕ್ವಲ್ ಟು ದೆಮ್ ನಾನು ಇದ್ದೀನಿ ಅಂತ ಆ ಕಾನ್ಫಿಡೆನ್ಸೇ ಬೇರೆ ಇತ್ತು ಅಲ್ಲಿ ಆಡುವಾಗ. ನಿಜವಾಗ್ಲೂ ಒಂಥರ ಅದೊಂಥರ ಎಲ್ಲೋ ಮನಸ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ನಾನು ದುಲೀಪ್ ಟ್ರಾಫಿ ಆಡಿದ್ನಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್. ಅಂದರೆ ನನಗೆ ಇನ್ನೂ ನೆಕ್ಸ್ಟ್ ಸ್ಟೆಪ್ ಇರೋದೇ ಇಂಡಿಯಾ ಒಂದೇ, ಆ ಥರನೂ ಇತ್ತು. ರಾಹುಲ್ ಎಲ್ಲೋ ಒಂದು ಕಡೆ ನನಗೆ ಹಿಂಟು ಕೊಡ್ತಾರೆ. ಯಾವಾಗಂದರೆ ಸೌತ್ ಆಫ್ರಿಕಾ ಮೇಲೆ 6 ವಿಕೆಟ್ ಎತ್ತಿದಾಗ ಜೋಶಿ ಇಂಜುರಿ, ವೆಂಕಟಪತಿ ರಾಜು ಒಬ್ಬನೇ ಇಂಡಿಯನ್ ಟೀಮಲ್ಲಿ. ಸೊ 6 ವಿಕೆಟ್ ಆ ಮ್ಯಾಚ್ 6 ವಿಕೆಟ್ ಎತ್ತಿದಾಗ, ಹಿಂದಿನ ಮ್ಯಾಚ್ ಇರಾನ್ ಟ್ರಿಫಲ್ಲಿ 5 ವಿಕೆಟ್ ಎತ್ತಿದ್ದೆ.
ರಾಹುಲ್ ಅಂತಾನೆ ಎಲ್ಲೋ ಒಂದು ಕಡೆ ಯು ಬಿ ರೆಡಿರಾ ಅಷ್ಟೇ, ಯು ಮೈಟ್ ಗೆಟ್ ಕಾಲ್ ಅಂತ ನಿಮ್ಗೆ ಸಡನ್ಲಿ ನನಗೂ ಇದೀನ ಅಲ್ಲಿವರೆಗೆ. ಅದು ರಾಹುಲ್ ಹೇಳಿದಾನೆ, ಒನ್ ಆಫ್ ದ ಪೀಕಲ್ಲಿರುವಂಥ ಬ್ಯಾಟ್ಸ್ಮನ್, ಯು ಬಿ ರೆಡಿರಾ ಅಂತ ಅಷ್ಟಂದ. ಸೊ ನಿಜವಾಗ್ಲೂ ಆ ಖುಷಿ ನನಗೆ, ಅಂದರೆ ನಾನು ಆ ಲೆವೆಲಿಗೆ ಬಂದಿದ್ದೀನಿ ಹತ್ತಿರ ಅಂತ. ಹಿಂಗಾಗಿ ಎಫರ್ಟ್ ಇನ್ನೂ ಜಾಸ್ತಿನೇ ಹಾಕ್ತಾ ಹೋಗ್ತಾ ಇದ್ವಿ ಅಲ್ಲಿ. ನನಗೆ ಈ ರಿಗ್ರೆಟ್ಸ್ ಇಲ್ಲ, ಅಂದರೆ ನಾನು ಇಂಡಿಯಾ ಆಡಲಿಲ್ಲ ಅಂತ ರಿಗ್ರೆಟ್ಸ್ ಇಲ್ಲ. ಆಡಿದ ಕ್ರಿಕೆಟ್ನ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಆಡಿದೆ, ವಿತ್ ಒನ್ ಆಫ್ ದ ಲೆಜೆಂಡ್ಸ್ ಜೊತೆ ಆಡಿದೆ. ಆ ತೃಪ್ತಿ ನನಗಿದೆ ಅನಿಸುತ್ತೆ ನಿಜವಾಗ್ಲೂ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ನಿಮಗೆ ನೀ ಇಂಜುರಿ ಆಗುತ್ತೆ, ನೀವು ಕ್ರಿಕೆಟಿಂದ ದೂರ ಹೋಗ್ತೀರಾ. ಬಟ್ ಹಂಗಂತ ಸುಮ್ಮನೆ ಇರಲ್ಲ, ಇನ್ನೂ ಒಂದು ಜರ್ನಿ ನೀವು ಸ್ಟಾರ್ಟ್ ಮಾಡ್ತೀರಾ ಆ್ಯಸ್ ಎ ಸೆಲೆಕ್ಟರ್. ನಿಜವಾಗ್ಲೂ ಜೂನಿಯರ್ ಕರ್ನಾಟಕ ಜೂನಿಯರ್ ಟೀಮ್ ಸೆಲೆಕ್ಟರ್ ಆಗಿದ್ರಿ, ಸೀನಿಯರ್ ಟೀಮ್ ಸೆಲೆಕ್ಟರ್ ಆಗಿದ್ರಿ. ಸೊ ನಿಮ್ಮ ಒಂದು ಪೀರಿಯಡಲ್ಲಿ ಎಷ್ಟು ಜನ ಕ್ರಿಕೆಟರ್ಸ್ ಬೆಳಕಿಗೆ ಬಂದರು ಸರ್? ಆ್ಯಸ್ ಎ ಸೆಲೆಕ್ಟರ್ ಫಸ್ಟ್ ನಾನು ಕಾಲು ಇಟ್ಟಾಗ ನಾನು ಅನ್ಕೊಂಡಿದ್ದೆ, ಯಾಕಂದರೆ ನಾನು ಆಡಿದ್ದು ಕಷ್ಟದಲ್ಲೇ ಆಡಿದ್ದು. ಸೊ ಯಾರಿಗೂ ಮೋಸ ಆಗಬಾರ್ದು, ಫಸ್ಟ್ ಮೈ ಇಂಟೆನ್ಷನ್ ವಾಸ್ ದ್ಯಾಟ್. ಅದು ಯಾವಾಗಂದರೆ ಪ್ರತಿಯೊಂದು ನೀವು ಹೋಗಿ ನೀನು ನೋಡಿದಾಗಲೇ ಗೊತ್ತಾಗುತ್ತೆ. ಬರೀ ಸ್ಕೋರ್ಸ್ ನೋಡ್ಬಿಟ್ಟು ಮಾಡೋದಷ್ಟು ಈಸಿ ಅಲ್ಲ. ಯಾಕಂದ್ರೆ ಕೆಲವೊಂದು ಸಿಚುವೇಶನ್ಸಲ್ಲಿ ನೀವು 3 ಜನ ಒಟ್ಟಿಗೆ ಇದ್ದಾಗ ಯಾರು ನನಗೆ ಈ ಸಿಚುವೇಶನ್ಗೆ ಸೂಟ್ ಆಗ್ತಾನೆ ಅದನ್ನು ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಸ್ಕೋರ್ಸಲ್ಲಿ 3 ಜನನು 100 ಹೊಡೆದಿರ್ಬೋದು, ಒಬ್ಬ 100, 110, 80 ಹಿಂಗೆ ಹೊಡೆದಿರ್ಬೋದು. ಬಟ್ ಹೂ ಈಸ್ ದಿ ಬೆಟರ್ ಪ್ಲೇಯರ್ ಟು ಗೋ ಫಾರ್ವರ್ಡ್. ಹಾಗಾದರೆ ಸೆಲೆಕ್ಟ್ರಾಗಿ ಏನಂತಂದರೆ 1 ವರ್ಷಕ್ಕೆ ನೋಡೋಕ್ಕಾಗಲ್ಲ. ಒಬ್ಬ ಪ್ಲೇಯರನ್ನು ನೀವು ಸೆಲೆಕ್ಟ್ ಮಾಡ್ಬೇಕಂತಂದರೆ ಇವನು ನನ್ನ ಫ್ಯೂಚರ್ಗೆ ಎಲ್ಲಿ ಹೋಗ್ತಾನೆ, ಇನ್ನೊಂದು 5 ವರ್ಷಕ್ಕೆ ಎಲ್ಲಿ ಹೋಗ್ತಾನೆ, ಅದನ್ನು ವಿಚಾರ ಮಾಡಬೇಕಾಗುತ್ತೆ. ಈ ವರ್ಷ ಆಗಿಬಿಟ್ರೆ ಮುಗಿದೋಯ್ತಪ್ಪ ಆ ಥರ ಆದರೆ ತುಂಬ ಕಷ್ಟ ಆಯ್ತು ಸೆಲೆಕ್ಟರ್. ಸೊ ಅದು ಒಂದು ನನಗೆ ಫಸ್ಟ್ ಅದನ್ನೇ ಇಟ್ಕೊಂಡು ತಲೆಯಲ್ಲಿ, ನಾನು ಎವ್ರಿಥಿಂಗ್ ನಾನು ನೋಡಲೇಬೇಕು ಅದನ್ನ ಹುಡುಗನ. ಸೊ ಅದಕ್ಕೆ ನಂದು ಒಂದು ಏನು ಮಾಡಿದಂದರೆ ಬಿಫೋರ್ ಸ್ಟಾರ್ಟ್ ಆಫ್ ದ ಮ್ಯಾಚ್ ನಂಗೆ ಗ್ರೌಂಡಲ್ಲಿ ಇರಲೇಬೇಕು. ಅಂದರೆ ಫಸ್ಟ್ ಬಾಲಿಂದ ಲಾಸ್ಟ್ ಬಾಲ್ ಆಫ್ ದ ಡೇ ಒಂದು ಬಾಲು ಮಿಸ್ ಮಾಡ್ತಿರ್ಲಿಲ್ಲ ನಾನು. ಅದು ಒಂದು ನಂದು ಇದಿತ್ತು. ಅದಕ್ಕೆ ಜೊತೆ ನನ್ನ ಜೊತೆ ಇರುವಂಥ ಸೆಲೆಕ್ಟರ್ಸು ಹಾಗೆ ಇದ್ದಾರೆ. ಲೈಕ್ ಯಜಮಾಡಿ ಇದ್ರು, ನನಗೆ MS ರವೀಂದ್ರ ಇದರಿಂದ ಮೈಸೂರಿಂದ ಪುಟ್ಟಿ ಅಂತಲೇ ಕರಿತಾ ಇದ್ದರು. ಸೊ ಎಲ್ಲರೂ ಹಾಗೆ ಜಾಲಿ. ಬಟ್ ಮ್ಯಾಚ್ ನೋಡುವಾಗ ಒಂಥರ ಮುಂದಿನ ಫ್ಯೂಚರ್ ವಿಷನ್ ಇರೋದು. ಇವನು ಚೆನ್ನಾಗಿದ್ದಾನೆ ರೀ, ಇವನು ಬಿಡಬಾರ್ದ್ರಿ ನಾವು ಇವನು, ಆ ಥರ. ಅಲ್ಲಿ ಮ್ಯಾಚ್ ನೋಡೋವಾಗಲೇ ನಿಮ್ಮ ಡಿಸ್ಕಷನ್ ಶುರು ಆದಾಗ ಮೀಟಿಂಗ್ ಬಂದು ಕೂಡೋದು ನಿಮಗೆ ಟೈಮೇ ಸಿಗೋಲ್ಲ. ಅದೇ ಟೈಮ್ ಸಿಗೋದಿಲ್ಲ. ಹೋದ ತಕ್ಷಣ 15 ದಿವಸ ಬರೀರಿ ಹೋಗಿ. ಯಾಕಂದ್ರೆ ಡಿಸ್ಕಷನ್ ನೀವು ಅಲ್ಲೇ ಕೂತು ಮಾಡಿಬಿಡ್ತೀರ. ಇವ್ನು ನನಗೆ ಅಲ್ಲಿ ಸೆಟ್ ಆಗ್ತಾನೆ, ಇವನು ಓಪನರಿಗೆ ಇವ್ನು ನನಗೆ ಸೆಟ್ ಆಗ್ತಾನೆ, ಈ ಫಾರ್ಮೆಟಿಗೆ ಸೆಟ್ ಆಗ್ತಾನೆ. ಯಾಕಂದ್ರೆ ನಾವು ಬಂದಾಗ ಆಲ್ಮೋಸ್ಟ್ 1 ಡೇ ಆ್ಯಂಡ್ ಇದು ಶುರು ಆಗಿಬಿಟ್ಟಿತ್ತು, ಡೇ ಮ್ಯಾಚಸ್. ಸೊ ಫಾರ್ಮೆಟ್ ವೈಸ್ ನಾವು ಇದು ನೋಡ್ತಾಯಿದ್ವಿ. ಕೆಲವೊಬ್ಬರು 1 ಡೇಗೆ ಅಷ್ಟೇ ಸೂಟ್ ಆಗ್ತಾಯಿದ್ರು, ಕೆಲವೊಬ್ಬರು 4 ಡೇಗೂ ಸೂಟ್ ಆಗ್ತಾಯಿದ್ರು, ಆ ಥರ. ಬಟ್ ಇನ್ನೊಂದು ಸರ್ ಏನಂದರೆ, ಈಗ ಒಬ್ಬ ಸೆಲೆಕ್ಟರ್ ಸ್ಕೋರ್ ಬೋರ್ಡ್ ನೋಡಿ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟಾ, ಅಥವಾ ಟ್ರಾವೆಲಿಂಗ್ ಮಾಡಿ ಯಾವ ಪ್ಲೇಯರ್ ಯಾವ ರೀತಿ ಆಡ್ತಾನೆ 100%? ಅದು ಟ್ರಾವೆಲಿಂಗ್ ಮಾಡಲೇಬೇಕು. ಸ್ಕೋರ್ಸ್ ನನ್ನ ಪ್ರಕಾರ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ನೀವು ಯಾವಾಗ ಒಬ್ಬ ಹುಡುಗನ್ನ ನೋಡ್ತೀರಾ ಆವಾಗಲೇ ನೀವು ಜಡ್ಜ್ ಮಾಡೋದಾಗುತ್ತೆ. ಅವ್ನ ಪೇಷನ್ಸ್ ಹೆಂಗಿದೆ, ಅವನದು ಕ್ರಿಕೆಟ್ಗೆ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಅವನೊಂಥರ ಛಲ ಎಷ್ಟಿದೆ ಅವನಲ್ಲಿ, ನಾನು ಮುಂದೆ ಹೋಗಬೇಕು, ಮಾಡಬೇಕು, ಟೀಮ್ಗೋಸ್ಕರ ಎಷ್ಟು ಆಡ್ತಾನೆ, ತನಗೋಸ್ಕರ ಎಷ್ಟು ಆಡ್ತಾನೆ, ಅದು ಗೊತ್ತಾಗುತ್ತೆ. ಸೊ ಅದು ಎಲ್ಲನೂ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮದು ಒಂದು. ಈಗ ನಾನೇ ಹೇಳ್ತೀನಿ, ನಾನು ಬಂದಿದ್ದು ಮೊಫಿಷಿಯಲಿ ತುಂಬ ಜನ ರಫ್ ಪೀಪಲ್ ಸಿಗ್ತಾರೆ ನಿಮಗೆ. ಬಟ್ ಅವ್ರನ್ನ ನೀವು ಮೋಲ್ಡ್ ಮಾಡೋದು ಹೆಂಗಿರುತ್ತಲ್ಲ, ಇವನು ಜೋರಾಗಿ ನನಗೆ 130, 140 ಹಾಕ್ತಾನೆ, ಬಟ್ ಅವ್ನಿಗೆ ಗೊತ್ತಿಲ್ಲ ಎಲ್ಲಿ ಹಾಕ್ಬೇಕಂತ. ಅವನ್ನ ನೀವು ಹೆಂಗೆ ರೆಡಿ ಮಾಡ್ತೀರಾ ಅದನ್ನು ಜಡ್ಜ್ ಮಾಡೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅದನ್ನು ನನಗೆ KSA ತುಂಬ ಸಪೋರ್ಟ್ ಕೊಡುತ್ತೆ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ಲೈಕ್ ನಾನು ರಾಯಚೂರಿಗೆ ಒಂದು 3 ಸರ್ತಿ ರಾಯಚೂರಿಗೆ ಹೋಗ್ತೀನಿ ಅಂಡರ್ 14 ಇದಕ್ಕೆ. ಸಿಂಧುನೂರು ಅದು ಒಂಥರ ಅಂಡರ್ 14 ಹುಡುಗರು ಒಂಥರ 45 ಬಿಸಿಲಲ್ಲಿ ಆಡ್ತಾರೆ ಅಂದರೆ ನಿಜವಾಗ್ಲೂ ನಮಗೆ ಕಷ್ಟ ಅನಿಸುತ್ತೆ, ಹಿಂಗೂ ಆಡ್ಬೇಕಾ ಅಂತ. ಯಾಕಂದ್ರೆ ನಾವು ಅಷ್ಟೊತ್ತಿಗೆ ಇಲ್ಲಿ ಬೆಂಗಳೂರು ಬಂದುಬಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ನೋಡ್ತಾ ಇದ್ದೆ, ಬಟ್ ನಾನು ಬಂದಿದ್ದು ದಾರಿ ಇತ್ತಲ್ವ, ಅದು ಗೊತ್ತು. ಇಷ್ಟು ಕಷ್ಟಪಡ್ಬೇಕಂತ. ನಾನಲ್ಲಿ ಹೋದಾಗ ಒಂದೇನು ಮಾಡಿದೆ ಅಂದರೆ, ಬೆಳಿಗ್ಗೆ 6 ಶುರು ಮಾಡಿಸ್ಬಿಡ್ತಿದ್ದೆ. ಸೊ ದಟ್ ಆ್ಯಸ್ ನೀವು ಕೆಲವೊಂದು ಡಿಸಿಷನ್ ತೊಗೋಬೇಕಾಗುತ್ತೆ. ಕಂಫರ್ಟೆಬಿಲಿಟಿ ಎಲ್ಲಿ ಕೊಡಬೇಕಾಗಬಹುದು. ಯಾಕಂದರೆ ಅದು 1 ವರ್ಷ ಆಡಿ ಹೋಗೋವಂಥ ಪ್ಲೇಯರ್ಸ್ ಅಲ್ಲ ಅವರೆಲ್ಲ. ಸೊ ಅದನ್ನು ಶುರು ಮಾಡಿದೆ ಇಲ್ಲಿ. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, 2 ವರ್ಷ ಅಂಡರ್ 14 ರಾಯಚೂರಿಗೆ ಹೋಗ್ತೀನಿ ಜೋನ್ ನೋಡೋಕ್ಕೆ, 2 ವರ್ಷವೂ ಚಾಂಪಿಯನ್ಸ್ ಆಗ್ತಾರೆ. ನೆಕ್ಸ್ಟ್ ಅಂಡರ್ 16 ಹೋಗ್ತೀನಿ, ಅಲ್ಲಿ ಅಂಡರ್ 16 ಚಾಂಪಿಯನ್ಸ್ ಆಗ್ತಾರೆ. ನನಗೆ ಆ ಸಮಾಧಾನ ಕೊಡ್ತಾ ಇದ್ದೇನೆ ಅಂದರೆ, ನಾನು ಮಾಡ್ತಾ ಇರೋದು ಎಲ್ಲೋ ಸರಿ ಹೋಗ್ತಾ ಇದೆ, ಎಲ್ಲೋ ಇನ್ಜಸ್ಟಿಸ್ ಆಗ್ತಾ ಇಲ್ಲ. ಅಂದರೆ ನಾನು ಮಾಡಿರೋ ಸೆಲೆಕ್ಟರ್ಸು ಅಂದರೆ ಹುಡುಗರು ಪರ್ಫಾರ್ಮ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಲೈಕ್ ಟಿಪ್ಪಾರೆಡ್ಡಿ ಅಂತ ತೊಗೋಬೋದು, ವಿಜಯರಾಜ್ ಅಂತ ತೊಗೋಬೋದು. ದೇ ಆರ್ ಆಲ್ ಪ್ಲೇಡ್ ಜೂನಿಯರ್ ಕ್ರಿಕೆಟ್ ಕರ್ನಾಟಕಕ್ಕೆ ಆಡಿದರು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಯಾಕಂದರೆ ಬೇರೆ ಏನು ಬೇಡ ನಮಗೆ. ನಾನು ಮಾಡಿದ್ದು ಕರೆಕ್ಟಾಗಿ ಫಲ ಕೊಟ್ಟಿದೆ, ಅಷ್ಟೇ ಸಾಕಾಗಿದ್ದು. ನಾನು ಶುರು ಮಾಡಿದ ಜರ್ನಿ ಅಂದರೆ ಅಂಡರ್ 16 ಟೀಮ್ ಒಂದು ಮಾಡ್ತೀವಿ. ಎಂಥ ಟೀಮ್ ಅಂದರೆ ಅದು ಎಲ್ಲರೂ ದೇವದತ್ ಪಡಿಕಲ್ ಇಂಡಿಯಾ ಆಡಿದ, ಶುಭಾಂಗ್ ಹೆಗಡೆ ರಂಜಿ ಟ್ರೋಫಿಗೆ ಬಂದ ಇಂಡಿಯಾ ಅಂಡರ್ 19 ಆಡಿದ, BR ಶರತ್
ಇವರೆಲ್ಲ ನಾವು ಜೂನಿಯರ್ ಇದ್ದಾಗ ಒಂಥರ ಸಿಕ್ಕಂಥ ಹುಡುಗರು ಇವರು. ಅವ್ರು ಚೆನ್ನಾಗಿದ್ದು ನಮ್ಮ ಲಕ್ಕದು, ಆ ಹುಡುಗರು ನಮಗೆ ಸಿಕ್ಕಿದ್ದು ಅಷ್ಟೇ. ನಾನು ಸೆಲೆಕ್ಟ್ ಮಾಡಿದಂತ ಹೇಳ್ಕೊಳ್ಳೋ ತಪ್ಪಲ್ಲ, ಯಾಕಂದ್ರೆ ಯು ಆರ್ ದೇರ್ ಟು ಡೂ ದ್ಯಾಟ್. ಬಟ್ ಆ ಹುಡುಗರು ನಾವಿದಾಗ ಸಿಗ್ತಾರಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಾನು ತುಂಬ ಸ್ಕೋರ್ ಮಾಡಿದೆ, ರನ್ ಮಾಡಿದೆ, ನಾನು ವಿಕೆಟ್ಸ್ ತೆಗೆದೆ, ಬಟ್ ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ ಇಂಥ ಟೈಮಲ್ಲಿ ಸೆಲೆಕ್ಟ್ರ್ ಮೇಲೆ ಏನಾದರೂ ಪ್ರೆಷರ್ ಇರುತ್ತಾ, ಇವ್ರನ್ನ ಸೆಲೆಕ್ಟ್ ಮಾಡಬಾರ್ದು, ಇವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅಂತ? ಆ ಥರ ಬಂದೇ ಬರುತ್ತೆ. ಈಗ ಆ್ಯಸ್ ಎ ಕೋಚ್ ಆಗಲಿ, ಆ್ಯಸ್ ಎ ಸೆಲೆಕ್ಟರ್ ಆಗಲಿ, ಅದೊಂಥರ ಏನಂತಂದರೆ ಆ ಪೋಸ್ಟೇ ಹಾಗೆ. 15 ಜನ ನಿಮ್ಗೆ ಹೊಗಳಕ್ಕೆ ಸೆಲೆಕ್ಟ್ ಆದವ್ರು ಇರ್ತಾರೆ, ಬಟ್ ಮುಂದೆ 30 ಜನ ಇವ್ನು ಮಾಡಲಿಲ್ಲ ಅಂತ ಅನ್ನೋರು ಇರ್ತಾರೆ. ಬಟ್ ನನಗೇನಂದರೆ, ನಾವೇ ಸೆಲೆಕ್ಟರ್ ಆಗಿದ್ದಾಗ ಅದನ್ನು ನೀನು ಜಸ್ಟಿಫೈ ಮಾಡಿ ಅವ್ರಿಗೆ ಕನ್ವೆ ಮಾಡೋದು ವೆರಿ ಇಂಪಾರ್ಟೆಂಟ್. ಈಗ ನಾನು ಒಂದೇ ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ. ಮೊಹಮ್ಮದ್ ತಹಾ ಒಂದು ಸೀಸನ್ ಏನಾಗುತ್ತಂದರೆ, ನಮ್ಮ ಲೀಗಲ್ಲಿ ಹೈಯೆಸ್ಟ್ ರನ್ ಗೆಟರ್, 600+ ರನ್ಸ್, ಒಳ್ಳೆ ಪ್ಲೇಯರ್, ತುಂಬ T20ಯಲ್ಲಿ ಹೈಯೆಸ್ಟ್ ರನ್ ಗೆಟರ್, YSRಲ್ಲಿ ಹೈಯೆಸ್ಟ್ ರನ್ ಗೆಟರ್. ಬಟ್ ಅವ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ನಮಗೆ ಪರಿಸ್ಥಿತಿ ಬರುತ್ತೆ. ಬಟ್ ಆವಾಗ ಅವನು ಬೇಜಾರು ಮಾಡ್ಕೊಳ್ಳೋದು ಸಹಜ. ಬಟ್ ಅದನ್ನು ನೀವು ಅವನಿಗೆ ಜಸ್ಟಿಫೈ ಮಾಡ್ತೀರಾ? ಅವನು ಬಂದಾಗ ಅವನಿಗೆ ನೀವು ಹೌದಪ್ಪ ಇವ್ರು ಮಾಡಿ ಸರಿ ಇದೆ ಅಂತ ನೀವು ಹೆಂಗೆ ಅವ್ನಿಗೆ ಹೇಳ್ತಿರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ಅವ್ನಿಗೂ ಹೌದು ಇದು ಕರೆಕ್ಟ್ ಇದೆಯಪ್ಪ, ಈ ರೀಸನ್ ನಾನು ಹೊರಗಿದ್ದೀನಿ, ಸೊ ನಾನು ಕಾಯ್ತೀನಿ ಅಂತ ಅವನಿಗೆ ಬರ್ಬೇಕು. ಏನಾಗುತ್ತೆ ಅಂದರೆ, ಆ ವರ್ಷ ನಮಗೆ ಅವ್ನು ಈಸ್ ಅನ್ ಓಪನರ್. ಅವನಿಗೆ ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್, ಸಮರ್ಥ್ 3 ಜನ ಆಲ್ರೆಡಿ ನಮಗೆ ಓಪನರ್ಸ್ ಇದರಲ್ಲಿ ಕೂತಿದ್ದಾರೆ ಟೀಮಲ್ಲಿ. ಇಂಡಿಯಾ ಜೂನಿಯರು, ಇಂಡಿಯಾ ಆಡಿ ಎಲ್ಲ ಕೂತಿರೋರು. ಹಿ ವಿಲ್ ಬಿ ದ 5th ಓಪನರ್ ನಮಗೆ ಟೀಮಲ್ಲಿ. ಹಂಗೆ ಬಂದುಬಿಡ್ತಲ್ಲಿ ಪರಿಸ್ಥಿತಿ. ಸೊ ಆವಾಗ ಡೈರೆಕ್ಟಾಗಿ ಕರೆದೆ, ಹೌದು ಸರ್, ನೋಡಪ್ಪ ಆ್ಯಸ್ ಎ ಸೆಲೆಕ್ಟರ್ ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಕಂಡೀಷನ್. ಈಗ 4 ಜನ ಇವ್ರು ಇದ್ದಾರೆ, ಬಿಟ್ಟು 5ನೇದು ನೀನು ತೊಗೊಂಡು ಹೋಗೋಕ್ಕೆ ಸರಿನಾ ಅಂತ ಕೇಳಿದಾಗ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಸರ್ ನೀವು ಅಷ್ಟು ಕ್ಲಿಯರ್ ಮಾಡ್ತಿಲ್ಲ ಸರ್, ಸಾಕು. ಸೊ ಆ್ಯಸ್ ಎ ಸೆಲೆಕ್ಟರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಆಗ್ತಾರೋ ಅವ್ರಿಗೆ ಹೇಳೋದು ಇಂಪಾರ್ಟೆಂಟ್ ಇಲ್ಲ. ಸೆಲೆಕ್ಟರ್ಸ್ ಪಾರ್ಶಾಲಿಟಿ ಮಾಡಿ ನಿಜವಾಗ್ಲು ಯಾರು ಆಗಿಲ್ವೋ ಅವ್ರಿಗೆ ನೀವು ಹೆಂಗೆ ಕನ್ವಿ ಮಾಡ್ತಾರಲ್ಲ, ಅದು ಆ ಮೆಸೇಜ್ ಅವನಿಗೆ ಸೊ ದಟ್ ಹಿ ಕ್ಯಾನ್ ಕಂಟಿನ್ಯೂ ದ ಗೇಮ್, ಅದು ವೆರಿ ಇಂಪಾರ್ಟೆಂಟ್ ಆ್ಯಸ್ ಎ ಸೆಲೆಕ್ಟರ್ ಅಂತ. ಈಗ ಒಬ್ಬ 40 ಜನ 40 ವಿಕೆಟ್ ಇರೋ 4 ಜನ 5 ಜನ ಸಿಗ್ತಾರೆ, ಬಟ್ ನೀವು ಇರೋದು 2 ಬೇಕಾಗಿರ್ತಪ್ಪ. ಯಾರನ್ನ ಪಿಕ್ ಮಾಡ್ತೀರಾ? ಕೆಲವೊಂದು ಫಾರ್ಮೆಟಿಗೆ 1 ಡೇಗೆ ಪಿಕ್ ಆಗೋರು ಬೇರೆ ಇರ್ತಾರೆ, ವೇರಿಯೇಷನ್ಸ್ ಇರುತ್ತೆ. ಕೆಲವೊಬ್ಬರು ಒಳ್ಳೆ ಪೇಸು, ಒಳ್ಳೆ ಸ್ವಿಂಗ್ ಇರುತ್ತೆ, 4 ಡೇಗೆ ಹೆಲ್ಪ್ ಆಗೋರು ಇರ್ತಾರೆ. ಸೊ ಅವ್ರನ್ನ ನೀವು ಪಿಕ್ ಹೆಂಗೆ ಮಾಡ್ತೀರಾ? ಮಾಡಿದಾಗ ನೀವು ಅದು ಕ್ಲಬ್ ಆಗಲಿ ಬಂದು ಕೇಳ್ಬೋದು, ಪೇರೆಂಟ್ಸ್ ಆಗಲಿ ಬಂದು ಕೇಳ್ಬೋದು. ದಟ್ ಈಸ್ ದೇರ್ ಡ್ಯೂಟಿ, ದಟ್ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಅವ್ರನ್ನೂ ಪೇರೆಂಟ್ಸ್ ವಿಲ್ ಬಿ ವೇಟಿಂಗ್ ಅದಕ್ಕೆ, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ಇನ್ ದ ಗೇಮ್. ಸೊ ಅವ್ರಿಗೆ ಹೌ ಯು ಕನ್ವೆ ಮಾಡ್ತೀರ ಅವ್ರಿಗೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಒಂದು ಕಡೆ ಬ್ಲೇಮ್ ಕೂಡ ಇದೆ ಸೆಲೆಕ್ಟರ್ಸ್ ಮೇಲೆ. ಎಲ್ಲಿ ನೋ ಅನ್ಬೇಕು ಅಲ್ಲಿ ಎಸ್ ಅಂತಾರೆ, ಎಲ್ಲಿ ಎಸ್ ಅನ್ಬೇಕು ಅಲ್ಲಿ ನೋ ಅಂತಾರೆ. ಸೊ ಈ ಒಂದು ಬ್ಲೇಮ್ ಕೂಡ ಸೆಲೆಕ್ಟರ್ಸ್ ಮೇಲೆ ಇದೆ, ಬರುತ್ತೆ. ಬಟ್ ಏನಂತಂದರೆ, ಎಲ್ಲದನ್ನು ತೊಗೊಳಕ್ಕೆ ರೆಡಿ ಇರೋನೇ ಸೆಲೆಕ್ಟರ್, ಅವ್ರು ಕೋಚ್ನೂ ಸಹ ಅಷ್ಟೇ. 11 ಮಾಡೋಕೆ ಬಂದಾಗೂ ಒಂದೇ, ಅವನು ಬರ್ತಾನೆ ಇರಬೇಕು, ಇವ್ನು ಆಡಿಸ್ಬೇಕು. ಸೋತಾಗ ಜಾಸ್ತಿ ಬರುತ್ತೆ, ಗೆದ್ದ. ಸೊ ಅದು ಇಟ್ ಈಸ್ ದ ಪಾರ್ಟ್ ಆಫ್ ದಿ ಸೆಲೆಕ್ಷನ್ ಆ್ಯಂಡ್ ಕೋಚಿಂಗ್ ಇದು ಅನ್ಸುತ್ತೆ ನನಗೆ. ಬಟ್ ಇನ್ ದ ಎಂಡ್ ಟೀಮ್ ಪರ್ಫಾರ್ಮ್ ಮಾಡಿ ಹೊರಗೆ ಬಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಸಾಕು ನಮಗೆ, ಬೇರೆ ಇನ್ನೇನು. ಟೀಮ್ ಕಟ್ಟಬೇಕು, ಫ್ಯೂಚರ್ ನೋಡಬೇಕು ನಿಜವಾಗ್ಲು. ಯಾಕಂದರೆ ನಾನು ಹೇಳೋದು, ಸೆಲೆಕ್ಟರ್ ಆಗಿ 1 ವರ್ಷಕ್ಕೆ ಒಬ್ಬ ಪ್ಲೇಯರ್ ನೋಡೋಕ್ಕಾಗಲ್ಲ, 10 ವರ್ಷಕ್ಕೆ 5 ವರ್ಷಕ್ಕೆ ನನಗೆ ಸ್ಟೇಟಿಗೆ ಎಷ್ಟು ಮಾಡ್ತಾನೆ ಇವನು, ಅದನ್ನು ನಾನು ಆ ಖುಷಿ ನನಗಿದೆ ಇವತ್ತಿಗೂ ಸಹ. ಏನಂತಂದರೆ, ಮಾಡಿರೋ ಸುಮಾರು 70 to 80% ಹುಡುಗರು ಒಂದು ಲೆವೆಲಿಗೆ ಬಂದರು ಅಂತ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಅನ್ಸುತ್ತೆ. ಸರ್ ನೋಡಿ ಸರ್, ಸೆಲೆಕ್ಟರ್ಸಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. 4 ಜನ ಸೆಲೆಕ್ಟರ್ಸ್ 4 ಜನ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಸರ್? ಒಂದು ಸ್ಟೇಜ್ವರೆಗೆ ನಾವು ಡಿಸ್ಕಷನಲ್ಲೇ, ಅದಕ್ಕೆ ನಾನು ಹೇಳೋದು, ಮ್ಯಾಚ್ ಏನಕ್ಕೆ ನೋಡೋಕೆ ಹೋಗ್ತೀವಿ ಅಂತಂದರೆ, ದಟ್ ಒಪಿನಿಯನ್ ಗ್ರೌಂಡಲ್ಲೇ ಮುಗಿದು ಹೋಗಬೇಕು. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಅ ಸೆಲೆಕ್ಟರ್ಸ್. ಒಟ್ಟಿಗೆ ಹೋದಾಗ ಒಂದು ಸ್ಟೇಜ್ ಬಂದಾಗ ಕ್ವಾಲಿಟಿ ಆಫ್ ದ ಸೆಲೆಕ್ಟರ್ಸ್ ಏನಂದರೆ, ಗ್ರೌಂಡಲ್ಲೇ ನೀವು ಮುಗಿಸ್ಬಿಡ್ತೀರ. ಓ, ಈ ಬ್ಯಾಟ್ಸ್ಮನ್ ಸಮರ್ಥ ಇದ್ದಾನೆ, ನಂಬರ್ 3ಗೆ ಒಂದು ಸೆಟ್ ಆಗ್ತಾನೆ, ದೇವದತ್ ಪಡಿಕ್ಕಲ್ ಓಪನಿಂಗ್ ಹೋಗ್ತಾನೆ. ಸೊ ಆ ಥರ ನೀವು ಗ್ರೌಂಡಲ್ಲಿ ಅವ್ರು ನೋಡಿದಾಗಲೇ ನಿಮ್ಗೆ ಆಲ್ಮೋಸ್ಟ್ 14 to 15 ಡಿಸೈಡ್ ಆಗಿಬಿಟ್ಟಿರುತ್ತೆ. ಸೊ ನೀವು ಅದನ್ನ ಬಂದುಬಿಟ್ಟು ಮತ್ತೆ ಸೆಲೆಕ್ಷನ್ ಕಮಿಟಿ ಮೀಟಿಂಗಲ್ಲಿ ಕೂತಾಗ ಡಿಸ್ಕಷನ್ ಮಾಡೋದು ವೇಸ್ಟ್. ಯಾಕಂದರೆ ಯು ಆಲ್ರೆಡಿ ಸ್ಪೆಂಟ್ ಅರೌಂಡ್ 20-30 ಡೇಸ್ ಇನ್ ದ ಗ್ರೌಂಡ್ ಅವ್ರ ಜೊತೆಗೆ. ಸೊ ನೀವು ಅಲ್ಲೇ ಟೀಮ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇವನು ಈ ಫಾರ್ಮೆಟಿಗೆ ನಂಗೆ ಸೆಟ್ ಆಗಲ್ಲ, ಇವನು ಈ ಫಾರ್ಮೆಟಿಗೆ ನೋಡೋಣ. ಆ ಕಾಂಬಿನೇಷನ್ನು ಇದು ಬರೋದೇ ನಿಮಗೆ ಸೆಲೆಕ್ಟರ್ಸ್ ಒಟ್ಟಿಗೆ ಕೂತು ನೋಡುವಾಗ ಅನಿಸುತ್ತೆ. ಡಿಫ್ರೆಂಟ್ ಒಪಿನಿಯನ್ ಬರೋ ಕೆಲವೊಂದು ಕಡೆ ಅಂತೀವಿ, ನಾನು 3 ರನ್ ಇದನ್ನಪ್ಪ ಮಾಡ ಅಂತ. ಬಟ್ ಒಂದು ಸರ್ತಿ ಬಂದಾಗ, ನಾನು ಆ್ಯಸ್ ಎ ಸೆಲೆಕ್ಟರ್ಗೆ ಹೋದಾಗ ನನಗೂ ಬಂತು, ಸುಮಾರು ಬಂತು. ಈಗ ನಾನು ಧಾರವಾಡದ ಪ್ಲೇಯರ್ ಬಂದರೆ ನನಗೆ ಬಂದು ಪೇರೆಂಟ್ಸ್ ಬಂದು ಕೇಳೋರು, ಸರ್ ಅವ್ನು 7 ವಿಕೆಟ್ ಎದ್ದಿದ್ದಾನೆ ಸರ್, ಅವನಿಗೆ ಕೊಟ್ಟಿಲ್ಲ, ಅವನು 5 ಮ್ಯಾಚ್ ಆಡಿ 7 ವಿಕೆಟ್ ತೊಗೊಂಡಿದ್ದಾನೆ, ಒಬ್ಬ 2 ಮ್ಯಾಚ್ ಆಡಿ 8 ವಿಕೆಟ್ ತೊಗೊಂಡಿದ್ದಾನೆ. ಸೊ ಆವಾಗ ನೋಡ್ಬೇಕಾಗತ್ತೆ ನಾನು ಇರುತ್ತೆ. ಅವಾಗ ಅವ್ನು ಹೇಳಿದ್, ನೋಡಪ್ಪ ನನಗೆ ಧಾರವಾಡದವನು ಒಂದೇ, ಬಳ್ಳಾರಿಯಲ್ಲಿರೋನು ಒಬ್ಬನೇ, ಕೋಲಾರಲ್ಲಿರೋನು ಒಬ್ಬನೇ, ನಾನು ಕೂತಿರೋ ಕರ್ನಾಟಕ ಟೀಮ್ ಮಾಡೋಕ್ಕಿಲ್ಲಿ.
ಸೊ ನಾನು ಹೋಗಿ ನನ್ನ ಊರಿನವನು ಅಂತ ನೋಡೋಕ್ಕಾಗಲ್ಲ. ಥ್ಯಾಂಕ್ಲೆಸ್ ಫ್ರ್ಯಾಂಕ್ ಆಗಿ ಇರಲೇಬೇಕು ನಿಜವಾಗ್ಲೂ. ಯಾಕಂದರೆ ನೀವು ಸೆಲೆಕ್ಟರ್ ಅಂದರೆ ಬೈಸ್ಕೊಳ್ಳೋಕೆ ರೆಡಿ ಇರಲೇಬೇಕು. ಯಾಕಂದ್ರೆ ನಾನು ಹೇಳಿದ್ನಲ್ಲ 15 ಜನ ಪೇರೆಂಟ್ಸ್ ಹೊಗಳ್ತಾರೆ, 1500 ಜನ ನಿಮಗೆ ಬೈಯೋಕ್ಕೆ ರೆಡಿ ಇರ್ತಾರೆ. ಸೊ ಅದು ಇಟ್ ಈಸ್ ಪಾರ್ಟ್ ಆಫ್ ದ ಸೆಲೆಕ್ಷನ್ ಆರ್ ಕೋಚಿಂಗ್ ಅಂತ ನನಗನ್ಸುತ್ತೆ. ಇಲ್ಲಿ ಸರ್ ನೀವು ಸೆಲೆಕ್ಟರ್ ಆಗಿದ್ರಿ ಸರ್, ನೀವು ಈ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ ಸರ್, ನೀವು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನೀವು? ನಿಜವಾಗ್ಲೂ ಏನಂತಾರೆ, ಈಗ ಬರ್ತಾ ಇರೋ ಕ್ರಿಕೆಟ್ಗೆ ನಿಮಗೆ ಸಿಗುವಾಗಲೇ ಆಲ್ಮೋಸ್ಟ್ ಎಷ್ಟು ಕೋಚಿಂಗಿಂದ ಹೋಗಿ ಬರ್ತಾರಂದರೆ, ಬಟ್ ಎಲ್ಲೋ ಒಂದು ಕಡೆ ನಾನು ಕರ್ನಾಟಕ ಸ್ಪಿನ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅವ್ರ ವಿಕೆಟ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ನಾನು ಸೆಲೆಕ್ಷನ್ ಬಂದಂಗೆ ನಾನು ನೋಡ್ತಾ ಇರೋದು, ಕರ್ನಾಟಕಕ್ಕೆ ಸುಮಾರು ಜನ ಬ್ಯಾಟ್ಸ್ಮನ್ಗಳು ಬರ್ತಾನೇ ಇದ್ದಾರೆ. ಹಂಗೆ ಫಾಸ್ಟ್ ಬಾಲರ್ಸು ಸುಮಾರು ಜನ ಸಿಗ್ತಾ ಇದ್ದಾರೆ. ಆ್ಯಂಡ್ ನಾನು ರೀಸೆಂಟಾಗಿ ನೋಡಿದ್ದು ಕರ್ನಾಟಕ ಅಂತಂದರೆ ಲಾಸ್ಟ್ 4 to 5 ಇಯರ್ಸ್ ನೋಡಿದ್ದೆ ಡಿಪೆಂಡ್ ಆನ್ ಫಾಸ್ಟ್ ಬಾಲರ್ಸೇ. ಲೈಕ್ ಮಿಥುನ್ ಬಂದು ನಮಗೆ ವಿನಯ್ ಕುಮಾರಿಂದ ಶುರುವಾಗಿದ್ದು ಆ ಎರ ನೋಡಿ, ಅರವಿಂದ್ ಬರ್ತಾರೆ, ಮಿಥುನ್ ಬರ್ತಾರೆ, 1-2 ಸೀಸನ್ ಅವ್ರು ಗೆಲ್ಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ ಬರ್ತಾನೆ, ವಿದ್ವತ್ ಕಾವೇರಪ್ಪ ಬರ್ತಾನೆ. ಸೊ ಫಾಸ್ಟ್ ಬಾಲರ್ಸೇ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ನಾನು ಆ್ಯಸ್ ಎ ಸ್ಪಿನ್ನರ್ ನೋಡ್ತಾ ಇರೋದಂದರೆ ಆ ಸ್ಪಿನ್ನರ್ ಸಿಗ್ತಾ ಇಲ್ಲ, ಅದು ಯಾಕೆ ಕನ್ಸಿಸ್ಟೆನ್ಸಿ. ಯಾಕಂತಂದರೆ ಎಲ್ಲರೂ ಫಾಸ್ಟ್ ಕ್ರಿಕೆಟಿಗೆ ಎಲ್ಲೋ ಒಂದು ಕಡೆ ಈ IPL ಬಂದ ಮೇಲೆ ಆ ಸ್ಪಿನ್ ಆರ್ಟ್ ಅಂತ ಏನಂತಾರೋ ಅದು ಕಡಿಮೆ ಆಗ್ತಾಯಿದೆ. ನಾವು ನೋಡ್ತಾ ಇದ್ವಿ ಪ್ರಸನ್ನ, ನಮ್ಮ ES ಪ್ರಸನ್ನ ಸರ್ ನಮಗೆ ಒಂದು ವರ್ಷ ಬೌಲಿಂಗ್ ಕೋಚ್ ಆಗಿ ಬರ್ತಾರೆ ರಂಜಿ ಟ್ರೋಫಿ ಟೀಮ್ಗೆ. ಅವ್ರು ಹೀ ಈಸ್ 50+ ಆವಾಗ ಹೀ ವಾಸ್ ಚಾಲೆಂಜಿಂಗ್. ಆವಾಗ ಇವರಿಗೆ 50 and 60+ ರಾಹುಲ್ ದ್ರಾವಿಡ್ಗೆ 6 ಬಾಲ್ ಹಾಕ್ತೀನಿ, ದಿಸ್ ಈಸ್ ಮೈ ಫೀಲ್ಡ್ ಅಂತಾರೆ. ಅಂದರೆ ಅವ್ರ ಬಾಲಿಂಗ್ ನೋಡಿದರೆ ನಾವು ಹತ್ರನೂ ಇಲ್ಲ ಅನಿಸುತ್ತೆ. ಆ್ಯಟ್ ದ ಏಜ್ ಆಫ್ 55 to 60 ಹಿಂಗೆ ಬಾಲಿಂಗ್ ಬಿಟ್ಟರೆ ಇದು ಫೀಲ್ಡ್ ರೀ ನಂದು, ಇಷ್ಟೇ. ಅವ್ನು ಕವರ್ಡ್ ಹೊಡೆದ್ರೆ ಬಾಲ್ ಮಿಡ್ ವಿಕೆಟ್ ಹೋಗ್ತಾ ಇದೆ ಆ ಥರ. ಅಂದರೆ ಆ ಲೆಜೆಂಡ್ಸ್ ಹಿಂಗೆ ಮಾಡ್ತಿದ್ರ ಅಂತ ನಮಗೆ ಆ ಥರ ನಮ್ಮ ನೆಟ್ಸಲ್ಲಿ ಬಾಲಿಂಗ್ ಮಾಡ್ತಾಯಿದ್ರೆ ಅಬ್ಬಾ ಇವ್ರ ಥರ ನಾವು ಯಾವಾಗ ಮಾಡ್ತೀವೋ ಅಂತ ಬರ್ತೀವಿ. ನನ್ನ ಜೋಶಿ ಮಾಡ್ತಾಯಿದ್ದವು ಹಾಗೆ. ಜೋಶಿ ಬಾಲ್ ಸೀಮಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ಬಾ ಬಿದ್ದು ಹಿಂಗೆ ಬೌನ್ಸ್ ಆಗುತ್ತೆ, ನಮ್ದು ಬರಲ್ವಲ್ಲ ಅಂತ ಹಂಗೆ. ಬಟ್ ಆದರೂ ನಮಗೆಲ್ಲೋ ಒಂದು ನಾನು ಮಾಡ್ತಿರೋದಪ್ಪ ಪರವಾಗಿಲ್ಲಪ್ಪ ಆ ಥರ ಹಿಂಗಿರೋದು. ಬಟ್ ಅವ್ರು ನೋಡಿದಾಗ ಅನಿಸುತ್ತೆ. ಸೊ ಅಂತಿದ್ದು ಗೊತ್ತಾಗ ಹಿಸ್ಟ್ರಿ ಕೇಳ್ತೀವಿ ನಾವು. ಚಂದ್ರಶೇಖರ್ ಸರ್ ಇದ್ದರು, ಪ್ರಸನ್ನ ಸರ್ ಬೌಲಿಂಗ್ ಮಾಡ್ತಾಯಿದ್ದು, ವಿಜಯಕೃಷ್ಣ ಬೌಲಿಂಗ್ ಮಾಡ್ತಾಯಿದ್ದು. ವಿಜಯಕೃಷ್ಣ ಸರ್ ಕೆಲವೊಂದು ಮ್ಯಾಚಸ್ ನೋಡಿದೆ ನಾನು. ಅವರೆಲ್ಲ ಲೆಜೆಂಡ್ಸೇ, ಒಂಥರ ತಲೆಯಲ್ಲೇ ಆಡೋರು ಅರ್ಧ ಕ್ರಿಕೆಟ್. ಮೀರಿಸೋದಕ್ಕೆ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಆ ಥರ. ರಘುರಾಮ್ ಭಟ್ ಸರ್ ಬೌಲಿಂಗ್ ಮಾಡ್ತಾಯಿದ್ದು. ಸೊ ಅವ್ರು ನೋಡ್ತಾ ಇದ್ರೆ ನಮಗೆ ಏನಪ್ಪ ನಮ್ಮ ಕರ್ನಾಟಕ ಇಂತಿಂಥವ್ರು ನಮ್ಮ ಕರ್ನಾಟಕ ಟೀಮಲ್ಲಿ ಆಡಿದಾರಂತ ಅದು ಈಗ ಕಾಣಿಸ್ತಾ ಇಲ್ಲ ನನಗೆ. ಶ್ರೇಯಸ್ ಗೋಪಾಲ್ ಸೀನಿಯರ್, ಬಟ್ ಗೊತ್ತಿಲ್ಲ ಅವ್ರು ಇನ್ನೂ ಎಷ್ಟು ವರ್ಷ ಆಡ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ನ ಗ್ರೂಮ್ ಮಾಡಬೇಕು. ಹಾರ್ದಿಕ್ ರಾಜ್ ಈಗ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಮತ್ತು ಶುಭಾಂಗ್ ಹೆಗ್ಡೆ ಕೂಡ ಇದ್ದರು. ಬಟ್ ಅವರು ಇನ್ ಆ್ಯಂಡ್ ಔಟ್ ಆದರು. ಬಟ್ ಮುಂದೆ ಕರ್ನಾಟಕ ಟೀಮಲ್ಲಿ ಆಡೋವಂಥ ಸ್ಪಿನ್ನರ್ಸ್ ಯಾರಾದರೂ ಇದ್ದಾರಾ ಸರ್? ಸದ್ಯಕ್ಕೆ ಅದೇ ಈಗ ಅದಕ್ಕೇನಂತಂದರೆ ಈಗ ಎಲ್ಲೋ ಒಂದು ಕಡೆ KC ಒಳ್ಳೆ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಸ್ಪಿನ್ನರ್ಸ್ನ ಹುಡುಕಿಬಿಟ್ಟು ಒಂಥರ ಒಂದು ಟ್ಯಾಲೆಂಟ್ ಹಂಟ್ ಥರ ಮಾಡಿ ಒಂದು 10-15 ಜನ ಹುಡುಕಿಬಿಟ್ಟು ಎಲ್ಲ ಡಿಸ್ಟಿಕಲ್ಲೂ ಮಾಡಿದ್ರೆ ಅಟ್ಲೀಸ್ಟ್ ಕನಿಷ್ಠ ಒಂದು 2-3 ಅಕಾಡೆಮಿ ಶುರು ಮಾಡೋದ್ರಿಗೆ. ಯಾಕಂದರೆ ಸೀಸನ್ ಮುಗಿದೋಗಿದೆ ಈಗ ಹೊಸ ಸೀಸನ್ಗೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಅಕಾಡೆಮಿಯಿಂದ ಮಾಡ್ಬೇಕು. ಯಾಕಂದರೆ ಟ್ಯಾಲೆಂಟ್ ಹುಡುಕ್ಬೇಕಂದ್ರೆ ಸ್ವಲ್ಪ ಹೊರಗೆ ಹೋಗಲೇಬೇಕು. ಹೌದು, ಯಾಕಂದರೆ ಬೆಂಗಳೂರಲ್ಲಿ ಒಂದು ಕಡೆ ನೋಡ್ಕೊಂಡು ಇದಕ್ಕಿಂತ ಚೆನ್ನಾಗಿ ಸಿಗ್ಬೋದು. ಬಟ್ ಅದಕ್ಕೆ ಪ್ಲ್ಯಾನಿಂಗ್ ಮಾಡಿ ನಾವು ಇದಾಗ ಏನಂದರೆ ಅಕ್ಟೋಬರಲ್ಲಿ ರಂಜಿ ಟ್ರೋಫಿ ಆಡ್ತದೆ, ಜೂನಿಂದ ನಮ್ಮದು ರಂಜಿ ಟ್ರೋಫಿ ಕ್ಯಾಂಪ್ ಸ್ಟಾರ್ಟ್ ಆಗೋದು. ಸೊ ಬೆಳಿಗ್ಗೆ ಫಿಟ್ನೆಸ್, ಮಧ್ಯಾಹ್ನ 2 ಗಂಟೆ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆಗೆ ನಿಲ್ಲಿಸ್ತಾ ಇದ್ದಿದ್ದು. ಈಗಿನ ಹುಡುಗನ ಸಿಂಪಲ್ ಹೇಳೋದಷ್ಟೇ, ಬೌಲಿಂಗ್ ಅವರ್ಸ್ ಟುಗೆದರ್ ಮಾಡಿ ನೀವು. ಯಾಕಂದ್ರೆ ಯು ಆರ್ ಇನ್ ಟು ದಟ್ ಕಾಂಪಿಟೇಷನ್ ಬಂದರೆ ಸಮಥಿಂಗ್ ಏನೋ ನಿಮ್ಮ ಹತ್ರ ಇದೆ ಅಂತಲೇ ನಿಮ್ಮ ಕೋಚ್ ಅಲ್ಲಿವರೆಗೆ ತಂದಿರೋದು. ನೀವು ಅದನ್ನು ಪರ್ಫೆಕ್ಟ್ ಆಗಬೇಕಂದ್ರೆ ಮ್ಯಾಕ್ಸಿಮಮ್ ಅವರ್ಸ್ ಬೌಲಿಂಗ್ ಮಾಡ್ಬೇಕು. ನಿಜವಾಗ್ಲೂ ಅದನ್ನು ಎಲ್ಲೋ ಒಂದು ಕಡೆ ನಾನು ಒಂದು ಲಾಸ್ಟ್ 8-10 ವರ್ಷದಿಂದ ನೋಡ್ತಾ ಇದ್ರೆ ಅದು ಕಡಿಮೆ ಆಗಿದೆ. ನಾನು ಒಂದು ಹಾಫ್ ಆನ್ ಅವರ್ ಆಗಿಬಿಟ್ರೆ ಮುಗಿದೋಯ್ತು ನನ್ನ ಬೌಲಿಂಗ್. ಸರ್ ಶೋಲ್ಡರ್ ಸ್ವಲ್ಪ ಟೈಟ್ ಆಗಿದೆ ಸರ್, ಆಗಲ್ಲ ಸರ್, ಅದಾಗಲ್ಲ ಅಂತ ನನ್ಗೆ ಅನ್ಸುತ್ತೆ. ನಮಗೆ ಅಂದಿದ್ದು ನಮಗಿದ್ದಾಗ ಕೋಚ್ ಅಂತಲೇ ಜಾಸ್ತಿ ಇರಲಿಲ್ಲ. ಅಂದರೆ ಹೇಳ್ಕೊಡಂತ ನೀನು ಹಿಂಗೆ ಮಾಡ್ಬೇಕು ಅಂತ ಪ್ಲೇಯರ್ಸಲ್ಲೇ ಶೇರ್ ಮಾಡ್ಕೊತಿದ್ದೆ. ಅನಿಲ್ ಬಂದು ಹಿಂಗೆ ಮಾಡ್ಡು ಅಂತಾನು, ಜೋಶಿ ಬಂದು ನನಗೆ ಹಿಂಗೆ ಅಂತ ಹೇಳೋದು. ಸೊ ಆ ಥರನೇ ಶೇರ್ ಮಾಡ್ತಿತ್ತು. ನಮ್ಗೆ ಈ ಪರ್ಫೆಕ್ಟ್ ಈಗಿನ ಥರ ಬಂದು 15 ಡಿಗ್ರೀಸಲ್ಲಿ ಹಿಂಗೆ ಬರಬೇಕು 30 ಅದು ಇರಲಿಲ್ಲ ಆವಾಗ ಕ್ರಿಕೆಟ್. ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ನೀವು ಎಷ್ಟೊತ್ತು ಬೌಲಿಂಗ್ ಮಾಡ್ತಿರೋ ಕೋಚ್ ಬೇಡವೇ ಬೇಡ ನಿಮಗೆ, ನೀವೇ ಸ್ವಂತ ಕಲಿಯೋಕೆ ಹೋಗ್ತೀರೋ. ಅದು ನಾನು ಇವತ್ತು ಸಿಗುವಂಥ ಪ್ರತಿಯೊಬ್ಬ ಹುಡುಗನಿಗೂ ಹೇಳೋದಷ್ಟೇ, ಅವರ್ಸ್ ಟುಗೆದರ್ ಬೌಲಿಂಗ್ ಮಾಡಿ. ನೀನು ಫಸ್ಟ್ ಬೇಕಾಗಿರೋದೆ ನೀನು ಇಲ್ಲಿ ಬೇಕಾ ಅಲ್ಲಿ ಬಾಲ್ ಬೀಳ್ಬೇಕು ನಿನಗೆ. ಅದು ಮಾಡ್ಬೇಕಂದ್ರೆ ಅವರ್ಸ್ ಟುಗೆದರ್ ಮಂತ್ಸ್ ಟುಗೆದರ್ ಮಾಡ್ಬೇಕು ಬೌಲಿಂಗ್. ಅದು ಬಂದರೆ ನೀನು ಏನು ಬೇಕಾದ ಆಟ ಆಡ್ಬೋದು, ನೀನೇ ಕಲ್ತು ಬಿಡ್ತೀಯ ಅರ್ಧ. ಅದು ಎಲ್ಲೋ ಒಂದು ಕಡೆ ಹೋಗಿದೆ ಅಂತ ನನಗೆ ಮಿಸ್ಸಿಂಗ್ ಆಗ್ತಾ ಇದೆ. ಈಗ ಹಾರ್ದಿಕ್ ರಾಜ್ ಬಂದಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಈಗ ಮೊಹ್ಸಿನ್ ಖಾನ್ ಒಂಥರ ನೋಡಿದ್ರೆ ಹಳಬರು ಹೆಂಗೆ ಫ್ಲೈಟ್ ಮಾಡ್ತಾರೋ ಆ ಬೌಲಿಂಗ್ ಇದೆ ಅವರಿಗೆ. ಬಟ್ ಕನ್ಸಿಸ್ಟೆನ್ಸಿ ಬೇಕು,
ತಲೆ ಯೂಸ್ ಮಾಡಬೇಕು. ಯಾಕಂದ್ರೆ ಎಲ್ಲನೂ ಫ್ಲೈಟ್ ಮಾಡ್ತೀವಿ ಆಗಲ್ಲ. ಈಗ ಇವತ್ತಿನ ಬ್ಯಾಟ್ಗಳು ಹೆಂಗಿದೆ ಅಂದರೆ ಸ್ವಲ್ಪ ಹಿಂಗಂದ್ರೆ ಬಾಲ್ ಹೊರಗಡೆ ಹೋಗುತ್ತೆ. ಸೊ ಅದನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸೊ ಎಲ್ಲೋ ಒಂದು ಕಡೆ ಹುಡುಗರಿಗೆ ಥಿಂಕಿಂಗ್ ಬೇಕು ಜಾಸ್ತಿ. ಆವಾಗ ಅದೇ ಇದ್ನಲ್ಲ, ವಿಜಯಕೃಷ್ಣ ಸರ್, ಭಟ್ ಸರ್, ಆಮೇಲೆ ಪ್ರಸನ್ನ ಸರ್ ಅಂತ ಲೆಜೆಂಡ್, ಅವರು ತಲೆಯಲ್ಲಿ ಆಡ್ಬಿಡೋರು. ಅವರು ನಿಮಗೆ ಮೈಂಡ್ಗೆ ಈ ಬಾಲ್ ಹಿಂಗೆ ಅಂತಂದ್ರೆ ಹೇಳೋರಂಗೆ, ನೋಡ್ರಿ ಈ ಬಾಲ್ ಹೊರಗೆ ಬರ್ತಾನೆ ನೋಡ್ರಿ ಅಂತ ಸೀದಾ ಹೋಗ್ಬಿಡುದು ಬಾಲ್ ಅದಂಗೆ. ಸೊ ಅದನ್ನು ಆ ಹುಡುಗರಿಗೆ ಅದು ಕಡಿಮೆ ಇದೆ ಇವತ್ತಿನ ಕ್ರಿಕೆಟ್. ಅಂದರೆ ಥಿಂಕಿಂಗ್ ಕಡಿಮೆ. ನಾನು ಪ್ರೊಸೆಸ್ ಮುಗಿಸ್ಬಿಡ್ಬೇಕಷ್ಟೇ, ಬಾಲ್ ತಿರುಗಿಸ್ಬೇಕು, ಬಾಲ್ ಹಾಕ್ಬೇಕು, ಅದು ಆಗಲ್ಲ. ಅದಕ್ಕೆ ನಂದು ಏನಂತಂದರೆ ಆ ಹಳೇ ಕ್ವಾಲಿಟಿ ಆಫ್ ನಮ್ಮದು ಲೋಕಲ್ ಡಿವಿಷನ್ ಲೀಗ್ಸ್ ಇತ್ತಲ್ಲ, ಅದನ್ನು ವಾಪಸ್ ಬರಲೇಬೇಕು ಅನಿಸುತ್ತೆ ನನಗೆ. ಅದು ಬಂದರೆ ಅಲ್ಲಿಂದನೇ ಬೆಳೆಯೋಕ್ಕೆ ಶುರು ಆದರೆ ಈಸಿ ಆಗಿಬಿಡುತ್ತೆ ಹುಡುಗರಿಗೆ. ನಾನು ಇನ್ನೇ ನೋಡ್ತೀನಿ, ಅಂಡರ್-17 ನಾನು ಹೋಗುವಾಗ GR ವಿಶ್ವನಾಥ್, ರಘುರಾಮ್ ಭಟ್ BUCC ಬಾಲಿಂಗ್ ಮಾಡ್ತಾ ಇದ್ದರೆ, ಸ್ವಸ್ತಿಕ್ ಸಂಜಯ್ ಜೋಡೇಕರ್ ನನ್ನ ಜೊತೆ ಅಂಡರ್-17 ಆಡ್ತಾ ಇದ್ದ. ಅವನು ಅವ್ರಿಗೆ ಬ್ಯಾಟಿಂಗ್ ಆಡ್ತಾ ಇದ್ದ. ಫುಲ್ ಸಿಲಿ ಪಾಯಿಂಟ್ ಶಾಟ್ಲಾಗ ಇಲ್ಲದೆ ಕ್ರಿಕೆಟ್ ನಡೀತಾನೆ ಇರಲಿಲ್ಲ ಅವಾಗ. ಇವಾಗ ಸಿಲಿ ಪಾಯಿಂಟ್ ಶಾಟ್ಲಾಗ ಅಂಬುದು ನೋಡೋದೇ ಇಲ್ಲ ನಾವು ಕ್ರಿಕೆಟಲ್ಲಿ. ಸೊ ಒಂಥರ ಹೆಂಗತ್ತ ಮಿಕ್ಸ್ ಆಫ್ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎರಡೂ ಇದ್ದರೆ ಕ್ರಿಕೆಟ್ ಬೇಗ ಬೆಳೀತಾ ಹೋಗುತ್ತೆ. ಅಂದರೆ ಈಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ಅಕಾಡೆಮಿನ ಬೆಳೆಸಬೇಕು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬೇಕು. ಎರಡನೇದು ಟ್ಯಾಲೆಂಟ್ ಹಂಟ್ ಮಾಡಬೇಕು, ಆಮೇಲೆ ಕ್ಯಾಂಪ್ಸ್ ಮಾಡಬೇಕು ಎಲ್ಲ ಡಿಸ್ಟಿಕಲ್ಲೂ, ಬೆಂಗಳೂರು ಅಷ್ಟೇ ಅಲ್ಲ ಎಲ್ಲ ಕಡೆ ಕ್ಯಾಂಪ್ಸ್ ಮಾಡಬೇಕು, ಟ್ಯಾಲೆಂಟ್ನ ಹುಡುಕಬೇಕು. 5 ಇಯರ್ ಪ್ರೋಗ್ರಾಮ್, 5 ಇಯರ್ಸ್ ಪ್ರೋಗ್ರಾಮ್ ಹಾಕ್ಬೇಕು. ಒಂದು ಬೆಂಚ್ ಸ್ಟ್ರೆಂತ್ನ ನಾವು ರೆಡಿ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ. ಅರೌಂಡ್ 4-5 ಇಯರ್ಸ್ ಬ್ಯಾಕ್ ಮುಂಬೈ ವಾಸ್ ಇನ್ 7th ಪ್ಲೇಸ್ ರಂಜಿ ಟ್ರಾಫಿಯಲ್ಲಿ. ಎಲ್ಲ ಹುಡುಗರು ಬರ್ತಾರೆ ಅವ್ರಿಗೆ ಸಡನ್ನಾಗಿ ಟೀಮಲ್ಲಿ. ಈ ಸರ್ಫರಾಜ್ ಖಾನ್ ಬರ್ತಾನೆ, ಎಲ್ಲ ಹೊಸಬ್ರೆ, ಸೂರ್ಯಕುಮಾರ್ ಯಾದವ್, ಇನ್ನು ಎಂಟ್ರಿ ಅವಾಗ ಅವರೆಲ್ಲ, ಪೃಥ್ವಿ ಶಾ, ಎಲ್ಲರೂ ಸಡನ್ನಾಗಿ ಚಾಂಪಿಯನ್ಶಿಪ್ಪಿಂದ ನಂಬರ್ 7ಗೆ ಬರ್ತಾರೆ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ, ಅವ್ರನ್ನ ಅಲ್ಲೇ ಆಡ್ಸ್ಕೊಂಡು ಹೋದ್ರು. ನೆಕ್ಸ್ಟ್ ಇಯರ್ ಮತ್ತೆ ವಾಪಸ್ ಚಾಂಪಿಯನ್ಶಿಪ್ಪಿಗೆ ಬಂದರು. ಅಂದರೆ ಟ್ರಾನ್ಸಿಷನ್ ಪೀರಿಯಡ್ ಹ್ಯಾಂಡಲ್ ಮಾಡಬೇಕು. ಅವಾಗ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಟೀಮಿಂದ ಎಲ್ಲದಕ್ಕೂ ಚಾಂಪಿಯನ್ಶಿಪ್ ಆಗ್ಬೇಕಂದ್ರೆ ಕಷ್ಟ. ನೀವು ಏನು ಗೊತ್ತಾ, ಬರೀ ಎಕ್ಸ್ಪೀರಿಯನ್ಸ್ ಅವ್ರು ಅಷ್ಟೇ ಆಡ್ತಾ ಇದ್ರೆ ಆಗಲ್ಲ. ಒಂದು ದಿವಸ ಯಾರೋ ಹೊರಗೆ ಬರಲೇಬೇಕು ಟೀಮಿಂದ. ಬಟ್ ಹೆಂಗಂದ್ರೆ ನೀವು ನೋಡ್ತಾ ಇದ್ದಿದ್ದು ಒಟ್ಟಿಗೆ ಇರ್ಬೇಕು. ಈಗ 15 ಜನದಲ್ಲಿ ಒಂದು 7-8 ಜನ ಯಂಗ್ಸ್ಟರ್ ಬೆಳೀತಾ ಇದ್ದಾಗ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇವ್ರ ಪೀಕಿಗೆ ಬಂದಾಗ ಇನ್ನು 5 ಜನ ಮತ್ತೆ ಯಂಗ್ಸ್ಟರ್ಸ್ ನೋಡ್ತಿರ್ತೀರ ನೀವು. ಸೊ ಆ ಥರ ಕ್ರಿಕೆಟ್ನ ನೀವು ಒಟ್ಟಿಗೆ ತೊಗೊಂಡು ಹೋಗ. ನೀವು ಎವ್ರಿ ಇಯರ್ ಚಾಂಪಿಯನ್ಶಿಪ್ ಏಮ್ ಈಸ್ ಅದೇ. ಬಟ್ ಎಲ್ಲೋ ಒಂದು ಕಡೆ ನೀವು ಯಂಗ್ಸ್ಟರ್ಸ್ನ ಬೆಳೆಸ್ಕೊಂಬೋದು ಅಂದಿದೆಯಲ್ವಾ, ನಮ್ಮ ಕ್ರಿಕೆಟು ಬೆಳಿಬೇಕಾಗಿದೆ. ಅದನ್ನು ನೋಡ್ತಾ ಹೊರಟ್ರೆ ಎಲ್ಲೋ ಒಂದು ಕಡೆ ಆ ಟ್ರಾನ್ಸಿಟ್ ಪೀರಿಯಡಿಗೆ ಟೈಮ್ ಕೊಡಲೇಬೇಕಾಗುತ್ತೆ. ನೀವು ಅದನ್ನು ಅದೇ ಹೇಳ್ತಾನೆ, ವರ್ಷಕ್ಕೆ ಒಬ್ಬ ಬರಲಿ ಒಳ್ಳೇದು. ಥರ ಎಕ್ಸ್ಪೀರಿಯನ್ಸ್ ಜೊತೆ ಜಾಯ್ನ್ ಆದಾಗ ಅದು ಮಿಕ್ಸ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಯಾವ ಥರ ಶೈನ್ ಆಗೋಕ್ಕೆ ಶುರು ಆಗ್ತಾರೆ. ಸೊ ಆ ಥರ ಕ್ರಿಕೆಟ್ ಬೆಳೀತಾನೆ ಹೋಗ್ಬೇಕು ಅನಿಸುತ್ತೆ ನನ್ನ ಪ್ರಕಾರ. ಸರ್ ನಾನು ಲಾಸ್ಟ್ 2 ಕ್ವಶನ್ ಸರ್ ನಂದು. ಒಂದು, ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾರೆ, ಕ್ರಿಕೆಟರ್ ಮಗ ಕ್ರಿಕೆಟರ್ ಆಗ್ತಾರೆ ಅಂತಾರೆ. ಬಟ್ ನಿಮ್ಮ ಮಗ ಕ್ರಿಕೆಟರ್ ಆಗಲಿಲ್ಲ, ಯಾಕೆ ಸರ್? ಅವನಿಗೆ ಮುಂಚೆನೇ ಅಷ್ಟೇ ಕ್ರಿಕೆಟಲ್ಲಿ ಬರಲಿಲ್ಲ. ಅವನು ಚಿಕ್ಕವನಿದ್ದಾಗಿನ ಒಂಥರ ಸ್ಟಡೀಸು, ಅವ್ನು ಕಾರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಕಾರ್ಸ್ ಅಂದರೆ ಸಾಕು ಅವನಿಗೆ. ನನ್ನ ಪ್ರಕಾರ ಅವನಿಗೆ ಚಿಕ್ಕವನಿದ್ದಾಗ ಅವನಿಗೆ ಕಾರ್ಸ್ಗೆ ಕೊಟ್ಟಿರೋಂಥ ಕಾಸು ಹೊಸ ದೊಡ್ಡ ಒರಿಜಿನಲ್ ಕಾರೇ ಬಂದಿರೋದು ಅನಿಸುತ್ತೆ. ಅಷ್ಟೆಲ್ಲ ಕೊಟ್ವಿ. ಬಟ್ ಫೋರ್ಸ್ ಮಾಡಲಿಲ್ಲ ಅವನಿಗೆ. ಅದೊಂದಿತ್ತು. ಹಿ ವಾಂಟೆಡ್ ಟು ಬಿ ಇನ್ ಗುಡ್ ಸ್ಟಡೀಸ್ ಎಲ್ಲೂ ಚೆನ್ನಾಗಿದ್ದ. ಸೊ ಆ ಥರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ದೇವರು ಒಳ್ಳೆ 2 ಮಕ್ಕಳನ್ನ ಕೊಟ್ಟಿದ್ದಾನೆ, ಖುಷಿ. ಒಳ್ಳೆ ವೈಫ್ನ ಕೊಟ್ಟಿದ್ದಾರೆ, ಖುಷಿ. ಆಮೇಲೆ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು. ನಿಜ, ನಿಮ್ಮ ಜರ್ನಿಯಲ್ಲಿ ಅವರು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ನೀವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಅವರು ಮನೆ ಜವಾಬ್ದಾರಿ ಅಂತ ತಗೊಂಡು 2 ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಟ್ಟು ಅಷ್ಟೊಂದು ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರ ಒಂದು ಬಗ್ಗೆ ಏನು ಹೇಳೋದು ಸರ್ ನೀವು? ನಿಜವಾಗ್ಲೂ ಒಂಥರ ಎಷ್ಟು ಹೇಳಿದ್ರೆ ಕಡಿಮೆನೇ ಅನಿಸುತ್ತೆ ಅಶ್ವಿನಿ ಬಗ್ಗೆ. ಏನಂತಂದರೆ ಎಸ್ಪೆಷಲಿ ನನಗೆ ಒಂದು 30s ಟೀಮಿಂದ ಹೊರಗೆ ಬಂದು ಆಸಾಮಿಗೆ ಅಂತ ಹೊರಟಾಗ 2 ಮಾತು ಹೇಳಿಲ್ಲ ಅವಳು ನನಗೆ. ಸ್ಟ್ರೇಟ್ ಅವೇ, ನೀವು ಇಲ್ಲ ನಿಮ್ಮ ಕ್ರಿಕೆಟ್ ಇದೆ, ಹೋಗಿ ಬನ್ನಿ ನೀವು, ನಾನು ನೋಡ್ಕೋತೀನಿ ಅಂತ. ಮಗ ಚಿಕ್ಕವನು ಅವಾಗ, ಒಂದು 3-4 ವಯಸ್ಸು ಅಷ್ಟೇ. ನಾನು ಹೋದರೆ ಅಕ್ಟೋಬರ್ಗೆ ಹೋದರೆ ಫೆಬ್ರವರಿವರೆಗೆ ಅಲ್ಲೇ ಇರ್ತಿದ್ದೆ. ಅವ್ರು 5-6 ತಿಂಗಳು ಫುಲ್ ಮಗನ ಪಾಪ ಒಬ್ಬರೇ ನೋಡ್ಕೋತಾ ಇದ್ದಿದ್ದು. ನಿಜವಾಗ್ಲೂ ಒಂಥರ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದರೆ ಹುಡುಗರದು ಅವ್ರದ್ದು ಅಭ್ಯಾಸದ ಬಗ್ಗೆ ಆಗಲಿ, ಹೆಲ್ತ್ ಬಗ್ಗೆ ಆಗಲಿ, ಅವ್ರದ್ದು ಊಟದ ಬಗ್ಗೆ ಆಗಲಿ ಎಷ್ಟು ಕಾಳಜಿ ವಹಿಸ್ತಾರೆ ಅಂತಂದರೆ ನಿಜವಾಗ್ಲೂ ಒಂಥರ ಪೂರ್ವ ಜನ್ಮದ ಪುಣ್ಯ ಅಂತಾರೆ ಗೊತ್ತಾ. ಅದು ನಿಜವಾಗ್ಲೂ ಇತ್ತು. ವೈಫ್ ಅಂತ ಒಳ್ಳೆ ವೈಫ್ ಪಡಿಬೇಕಂದ್ರೆ, ಮಕ್ಕಳನ್ನ ಪಡಿಬೇಕಂದ್ರೆ ನಕ್ಕೊಂಡಿರ್ತಾರೆ. ಡಿಮಾಂಡ್ಸ್ ಅಂತ ಇರೋಲ್ಲ. ಯಾಕಂದರೆ ಹುಡುಗರು ಅಂದ್ರೆ ನಂಗೆ ಎಲ್ಲದಕ್ಕೂ ಅದು ಬೇಕು ಇದು ಬೇಕಂತ. ಬಟ್ ಇದ್ದುದರಲ್ಲಿ ಖುಷಿ ಪಡ್ತಾರೆ. ನಿಜವಾಗ್ಲೂ ನಾನು ಕ್ರಿಕೆಟ್ ಆಡೋದಕ್ಕೆ ಎಸ್ಪೆಷಲಿ ನನ್ನ ವೈಫಿಗೆ ಒಂದೇ ಒಂದು ಆಸೆ ತುಂಬ ಇದ್ದದ್ದೇನೆಂದರೆ, ನಾನು ಇಂಗ್ಲೆಂಡ್ಗೆ ಹೋಗಿ ಕೌಂಟಿ ಆಡ್ಬೇಕಂತ ತುಂಬ ಇತ್ತು ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದು ಕಡೆ ಮಕ್ಕಳನ್ನ ಬಿಟ್ಟು ಹೋಗೋದು ಮನಸ್ಸಿರಲಿಲ್ಲ, ಆ ಥರ ಇತ್ತು. ಸೊ ಅದೊಂದು ಆಗಲಿಲ್ಲ ಅನಿಸುತ್ತೆ ಅವಳ ಆಸೆ. ಬಟ್ ಮಿಕ್ಕಿದ್ದಕ್ಕೆ ನಾನು ಇಲ್ಲಿ ಬರೋದಕ್ಕೆ ಎಲ್ಲೋ ಒಂದು ಕಡೆ ಅವಳದು ಒಂಥರ
ಎಫರ್ಟ್ ಆಗಲಿ ಅವ್ಳ ಕಾಂಟ್ರಿಬ್ಯೂಷನ್ ಆಗಲಿ ತುಂಬಾ ಇದೆ. ಇವತ್ತಿಗೂ ಸಹ ಮ್ಯಾಚಿಗೆ ಹೋದರೆ ಫಸ್ಟ್ ಅವಾಗ ಕೇಳೋಲ್ಲ, ಮ್ಯಾಚಿಗೆ ಹೋಗಿ ಬಂದ ತಕ್ಷಣ ಎಷ್ಟು 5 6 ಆ ಥರಕ್ಕೆ ಅಂದರೆ ವಿಕೆಟ್ಸ್. ಅಂದರೆ ಅವಳಿಗೂ ಸಹ ಅಷ್ಟು ಕಾನ್ಫಿಡೆನ್ಸ್ ಬಂದುಬಿಟ್ಟಿತ್ತು, ನನ್ನ ಮನೆಯವ್ರು ಹಿಂಗೆ ಚೆನ್ನಾಗಿ ಆಡ್ತಾರೆ ಅಂತ. 5 6 ಗೆದ್ರೆ ಬಿಟ್ಟರೆ ಕೇಳ್ತಾನಿಲ್ಲ, 5 6 ಆ ಥರ. ಅಂದರೆ ಅಷ್ಟು ಅಲ್ಲಿಂದನೂ ಸಹ ನನಗೆ ಕಾನ್ಫಿಡೆನ್ಸ್ ಸಿಗೋದು ಮನೆಯಲ್ಲಿ. ನಿಜವಾಗ್ಲೂ ಥರ ಪುಣ್ಯನೇ ಅನ್ಬೋದು ಅದಕ್ಕೆ. ನಾನು ನೋಡಿದ್ದೀನಿ ಮೇಡಮ್ನ ತುಂಬ ಹತ್ತಿರದಿಂದ. ತುಂಬಾ ಸ್ವೀಟ್ ಪರ್ಸನ್ ಅವರು. ಮನೆಗೆ ಯಾರಾದರೂ ಬರಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ನಿಜವಾಗ್ಲೂ ಅತಿಥಿಗಳಂದರೆ ನಿಜವಾಗ್ಲೂ ಯಾವ ರೀತಿ ಗೌರವ ಕೊಡಬೇಕು ಅಂತ ಮೇಡಮ್ ಅವ್ರನ್ನೇ ನೋಡಿ ಕಲಿಬೇಕು ನಾವು. ಡೆಫಿನೆಟ್ಲಿ ಸರ್, ಇನ್ನೊಂದು ಸರಿ ನಾವು ತುಂಬ ವರ್ಷಗಳಾಯಿತು ನಿಮ್ಮ ಮನೆಗೆ ಬಂದು. ಬನ್ನಿ, ಈ ಸರಿ ಒಂದು ಕಾಫಿಗಾದರೂ ಬರ್ತೀನಿ, ಊಟಕ್ಕೆ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸದ್ಯದಲ್ಲೇ ನಿಮಗೆ ಒಂದು ಹೊಸ ಹುದ್ದೆ ಕೂಡ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಅದು ಸಿಕ್ಕಾದ್ಮೇಲೆ ನಮ್ಮ ಮತ್ತೊಂದು ಸರಿ ಚರ್ಚೆ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಗ್ಗೆ 8:30ಕ್ಕೆ.